ಸೂಪರ್ ಡೂಪರ್ ಕಿಡ್ ರಿಷಿ ಶಿವು ಪ್ರಸನ್ನ ಮನೆಗೆ ನಾನು ಬಂದಿದ್ದೀನಿ. ಹಾಯ್. 8 ವರ್ಷಕ್ಕೆ ಈ ಪುಟಾಣಿ ಪ್ರಧಾನಿ ಮೋದಿ ಹತ್ರ ಶಭಾಷ್ಗಿರಿನ ಪಡ್ಕೊಂಡಿದೆ. ರಿಷಿ, ನಿಂಗೆ ಅಮ್ಮ ಅಂದ್ರೆ ಹೆಂಗಿರ್ಬೇಕು ರಿಷಿ? ಅಮ್ಮ ತರನೇ ಇರ್ಬೇಕು. ಮಗುನ 2 ಕೈಯಲ್ಲಿ ಹಿಡಿದು ಇಟ್ಸ್ ಅ ಬಾಯ್ ಬೇಬಿ 2.5 ವಯಸ್ಸಲ್ಲೆಲ್ಲ ಓದಕ್ ಶುರು ಮಾಡ್ತಾ. ಬ್ರಿಟಿಷ್ ಮೆನ್ಸಾ ಗ್ಯಾದರಿಂಗ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದ. ಸೊ ಕೋಡಿಂಗ್ ಇಂದ ಶುರುವಾಯ್ತು. ಅವ್ರು ಈ ಅಪ್ಲಿಕೇಶನ್ ಯೂಸ್ ಮಾಡಿ ಗೈಡ್ ಮಾಡಿದ್ರಂತೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ ಅವನಿಗೆ ಸಿಕ್ಕಿದ್ದು. ಆ ಆರ್ಗನೈಸೇಷನ್ ಅಲ್ಲಿ ಕ್ರೈಟೀರಿಯಾ ಇರದೇನೆ IQ ಜಾಸ್ತಿ ಇರಬೇಕು. ಸೊ ಇವಂದು ಇದಾದಾಗ ಅವರು 180 ಇತ್ತು. ಸೊ ಹಂಗಾಗಿ ಇವನ್ ಪುಸ್ತಕಗಳ ಸರಣಿನೂ ಲಿಸ್ಟು ದೊಡ್ಡದಿದೆ, ಒಂದು ಸೀರೀಸು. ಅದ್ರಲ್ಲಿ ಅವ್ನಿಗೆ ಆ ಥಾಟ್ಸ್ ಎಲ್ಲ ಹೆಂಗ್ ಬಂತು ಅಂತಾನೆ ನಂಗೆ ಭಾರಿ ಆಶ್ಚರ್ಯ. ಒಂದೊಂದ್ಸರಿ ಕತೆ ಬರೆಯಕ್ಕೆ ಅಂತ ಕೂತ್ರೆ ಒಂದ್ ಬುಕ್ ಕಂಪ್ಲೀಟ್ ಮಾಡಿದ ಒಂದ್ಸರಿ ಗೊತ್ತು, 1 ದಿನದಲ್ಲಿ. ಸೊ ಸೂಪರ್ ಡೂಪರ್ ಕಿಡ್ ರಿಷಿ ಶಿವು ಪ್ರಸನ್ನ ಮನೆಗೆ ನಾನು ಬಂದಿದ್ದೀನಿ. ಸೊ ನಾವಿಲ್ಲಿ ಇವತ್ತು ಮದರ್ಸ್ ಡೇನ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾವುದೇ ಮಗು ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ, ತುಂಬ ದೇಶಕ್ಕೆ ಕೊಡುಗೆಗಳನ್ನ ಕೊಡ್ತಾ ಇದೆ, ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಅಂದಮೇಲೆ ಅವ್ರ ತಾಯಿ ಕಾಂಟ್ರಿಬ್ಯೂಷನ್ ಇಷ್ಟು ದೊಡ್ಡದಿರಬೇಡ. ಸೊ ಹಾಗಾಗಿ ನಾವಿವತ್ತು ಮದರ್ಸ್ ಡೇನ ತುಂಬ ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು. ಒಂದಷ್ಟು ಮೆಸೇಜ್ಗಳನ್ನ ಈ ಒಂದು ಎಪಿಸೋಡ್ ಮೂಲಕ ಅನೇಕ ತಾಯಂದ್ರಿಗೆ ತಲುಪಿಸ್ಬೇಕು ಅನ್ನೋದು ಟಾಕಿಂಗ್ ಪ್ಯಾರೆಟ್ಸ್ನ ಬ್ಯೂಟಿಫುಲ್ ಎಪಿಸೋಡು ಸಾಕ್ಷಿ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ನಾನಿವಾಗ ರಿಷಿ ಪ್ರಸನ್ನ ಮನೆಗೆ ಬಂದಿದ್ದೀನಿ. ಅವನೀಗ ಆಟ ಆಡ್ತಾ ಇದ್ದಾನೆ. ಸೊ ಅವನ್ನ ಫಸ್ಟ್ ಮಾತಾಡ್ಸೋಣ, ಅದಾದಮೇಲೆ ಅವ್ರ ತಾಯಿ ಹತ್ರ ಹೋಗೋಣ, ಅವ್ರಿಗೆ ವಿಶ್ ಮಾಡೋಣ, ಅದ್ರ ಜೊತೆಗೆ ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡೋಣ. ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಮದರ್ಸ್ ಡೇ. ಲೆಟ್ಸ್ ಗೋ ರಿಷಿ ಪ್ರಸನ್ನ ಹತ್ರ ಹೋಗೋಣ ಬನ್ನಿ. ಸೊ ಲೆಟ್ಸ್ ಗೋ. ರಿಷಿಯಲ್ಲಿ ಸೈಕಲ್ ಆಡ್ತಾ ಇದ್ದಾನೆ. ಹಾಯ್ ರಿಷಿ. ಹಾಯ್. ಹೌ ಆರ್ ಯು? I'm fine, thank you. How are you? ಐ ಆಮ್ ಗುಡ್. ಓಯ್, ನಾನಿವತ್ತು ಸ್ಪೆಷಲ್ ಆಗಿ ನಿನ್ನ ಮೀಟ್ ಮಾಡ್ತಿರೋದು ಏನಕ್ಕೆ ಗೊತ್ತಾ? ನಿನ್ನ ಮೀಟ್ ಮಾಡೋಕ್ಕಲ್ಲ, ಬಟ್ ಇವತ್ತೇನು ಡೇಸ್ ಹೇಳು, ಏನು ಸ್ಪೆಷಲ್ ಡೇ ಹೇಳು? Mother's Day. ಎಸ್, ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಿಮ್ಮ ಮಮ್ಮಿ ಬೇಕಲ್ಲ ನನಗೆ. ಸೊ ಅಮ್ಮ ಅಲ್ಲಿ, ಅಮ್ಮ ಅಲ್ಲಿದ್ದಾರೆ. ಕಮ್ ಹಿಯರ್. ಹ್ಯಾಪಿ ಮದರ್ಸ್ ಡೇ ಅಂತ ಅಮ್ಮನಿಗೆ ಹೇಳ್ಬಿಟ್ಟು ಸಕ್ಕದಾಗಿ ಸೆಲೆಬ್ರೇಟ್ ಮಾಡ್ಬೇಕು ನಾವು, ಓಕೆನಾ? ನಿನ್ನ ಗುಣಗಾನ ಎಲ್ಲ ಅಮ್ಮಂಗೆ ಮಾಡಬೇಕು. ಓಕೆ ಕಣೋ, 1 ನಿಮಿಷ ಅಲ್ಲಿ ನೋಡಲ್ಲಿ, ಎಲ್ಲರಿಗೂ ಹಾಯ್ ಮಾಡು. ಹಾಯ್. ಇವನೇ ನಮ್ಮ ಸೂಪರ್ ಕಿಡ್, ನಮ್ಮ ಇಂಡಿಯಾ ಹೆಮ್ಮೆ ಪಡ್ತಾ ಇದೆ ಇವತ್ತು. ಆ್ಯಂಡ್ ಮೋದಿ ಕೈಲಿ ಶಭಾಷ್ಗಿರಿ ಪಡ್ಕೊಂಡಿರೋಂತಹ ಹುಡುಗ ರಿಷಿ ಶಿವು ಪ್ರಸನ್ನ. ಸೊ ಏನು ಗೊತ್ತಾ ರಿಷಿ, ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಎಲ್ಲ ತಾಯಂದ್ರಿಗೂ ತಾಯಂದಿರ ದಿನದ ಶುಭಾಶಯಗಳು. ಎಲ್ಲ ತಾಯಂದ್ರಿಗೂ ತಾಯಂದಿರ ದಿನದ ಶುಭಾಶಯಗಳು. ಸೂಪರ್ ಕಿಡ್ ಇವನು. ಇವನು ಏನೇನು ಪುಸ್ತಕಗಳನ್ನ ಬರ್ತಿದ್ದಾನೆ ಅದನ್ನೆಲ್ಲ ತೋರಿಸ್ತೀನಿ ನಿನಗೆ. ಆದರೆ ಆ್ಯಕ್ಚುಲಿ ಏನಂದರೆ ಇವನು ಬೆಳವಣಿಗೆನೇ ನಂಗೆ ತುಂಬ ಆಶ್ಚರ್ಯ. ಸೊ ಇವನು ಹೊಟ್ಟೆಲಿ ಇರಬೇಕಾದ್ರೆ ಇಂದ ಇವತ್ತಿನವರೆಗೂ ಟಿಲ್ ಡೇಟ್ವರೆಗೂ ಇವನ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ಅವ್ರ ಅಮ್ಮನ ಹತ್ರಕ್ಕೆ ಹೋಗಲೇಬೇಕು. ಸೊ ಅಮ್ಮನ ಜೊತೆ ಮಾತಾಡೋಣ, ಅಮ್ಮನಿಗೆ ಒಂದು ವಿಶ್ ಮಾಡೋಣ ಅಲ್ವೇನೋ? ಹೋಗೋಣ ಇವಾಗ. ಅಮ್ಮ ಎಲ್ಲಿ? ಅಲ್ಲಿದ್ದಾರೆ. ಅಲ್ಲಿ ಕುತ್ಕೊಂಡಿದ್ದಾರೆ. ಎಸ್, ಅಲ್ಲಿಗೆ ಹೋಗೋಣ ಇವಾಗ. ಸೊ ಮ್ಯಾಮ್, ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಕೆಲಸಗಳು? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನ್ ಸೂಪರ್. ಕೆಲಸ ಬ್ಯುಸಿ ಅಲ್ವಾ? ಆಸ್ ಯೂಶುವಲ್. ಬಟ್ ನೋಡಿ, ಅದೇ ಹೌದು, ಆದ್ರೂ ನಾನಿವತ್ತು ಮದರ್ಸ್ ಡೇನ ನಿಮ್ಮ ಜೊತೆನೆ ಸೆಲೆಬ್ರೇಟ್ ಮಾಡಬೇಕು ಅಂತ ಇಲ್ಲಿಗೆ ಓಡ್ಕೊಂಡ್ ಬಂದಿದ್ದೀನಿ. ತುಂಬಾ ಮೀನಿಂಗ್ಫುಲ್ ಎಪಿಸೋಡ್ ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಎಲ್ಲ ಆಗಲಿ ಅನ್ನೋದು ನನ್ನ ಒಂದು ಆಸೆ. ಸೊ ಹಾಗಾಗಿ ಇಲ್ಲಿ ನಿಮ್ಮನೆಗೆ ಬಂದು ಈಗ ಇವನ್ ಜೊತೆ ನಿಮ್ಮ ಜೊತೆ ನಾವು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ತಾಯಂದ್ರಿಗೂ ವಿಶ್ ಮಾಡೋದಾದ್ರೆ ಪ್ಲೀಸ್ ಯಾವ ಥರ ವಿಶ್ ಮಾಡ್ತೀರಾ ಮಾಡಿ. ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ಪ್ರತಿಯೊಂದು ತಾಯಿನೂ ತಂದೆ ರೀತಿಯಾದಲ್ಲಿ ತುಂಬ ವಿಶಿಷ್ಟವಾಗಿರ್ತಾಳೆ. ಅವಳು ಬೆಳೆಸೋ ರೀತಿ, ಊಟ ತಿಂಡಿ, ಪ್ರೀತಿ ತೋರಿಸೋ ರೀತಿ, ನೀತಿ. ಸೊ
ಯು ಸೆಲೆಬ್ರೇಟ್ ಇನ್ ಯುವರ್ ಓನ್ ಯುನೀಕ್ ವೇ. ವೆರಿ ನೈಸ್. ಆ್ಯಂಡ್ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ಇವ್ನು ನನಗೆ ಸಿಕ್ಕಿದ್ದಾನೆ ಇವತ್ತು. ಸೊ ಹಾಗಾಗಿ ಇವನ ಬಗ್ಗೆ ಸಾಕಷ್ಟು ತಿಳ್ಕೊಬೇಕು. ಆ್ಯಂಡ್ ಇವನ ಸಾಧನೆಗಳ ಪಟ್ಟಿ ತುಂಬ ದೊಡ್ಡದಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು. ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದಿತ್ತು ಅನ್ನೋದು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಸೊ ಹಾಗಾಗಿ ನಾನಿವತ್ತು ಈ ಒಂದು ಬ್ಯೂಟಿಫುಲ್ ಎಪಿಸೋಡ್ನ ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಧಾರಾಳವಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಯುವರ್ ಟೀಮ್. ಭಾಳ ಖುಷಿ ಆಯಿತು ನೀವು ನಿಮ್ಮ ಟೀಮ್ ಎಲ್ಲ ಇಲ್ಲಿರೋದು. ಆ್ಯಂಡ್ ಥ್ಯಾಂಕ್ ಯು. ಬನ್ನಿ ಮನೆಗೆ ಹೋಗೋಣ ಆಗಿದ್ರೆ. ಎಸ್ ಮ್ಯಾಮ್. ಇವನು ಇಲ್ಲೇ ನಮಗೆ ಎಂಟ್ರೆನ್ಸ್ ಎಲ್ಲ ಸಿಕ್ಬಿಟ್ಟ, ಆಟ ಆಡ್ತಾ ಇದ್ದ. ಸೊ ಅಮ್ಮ ಇಲ್ಲಿ ಅಂದ ತಕ್ಷಣ ಇಲ್ಲಿ ಕರ್ಕೊಂಬಂದ. ಸೊ ಹಂಗಾಗಿ ಮನೆಗೆ ಹೋಗೋಣ ಹಾಗಾದ್ರೆ. ಖಂಡಿತ ಇವನ್ನ ರೂಮ್ ನೋಡ್ಬೇಕು, ಇವನ್ ಬರ್ದಿರೋ ಪುಸ್ತಕಗಳನ್ನ ನೋಡ್ಬೇಕು. ಸೊ ಇವಾಗ ನಾವೇನ್ ಮಾಡ್ಬೇಕು, ಇವ್ರ ಮನೆಗೆ ಹೋಗ್ಬೇಕು. ರಿಷಿ ಮನೆಯಲ್ಲಿ ಅವ್ನು ಬರ್ದಿರೋ ಪುಸ್ತಕ ನೋಡ್ಬೇಕು ಅನ್ನೋದು ಫಸ್ಟ್ ಆಸೆ ನಂದು. ಸೊ ಹಂಗಾಗಿ ಈಗ ಮನೆಗೆ ಹೋಗೋಣ ಹಾಗಾದ್ರೆ. ಲೆಟ್ಸ್ ಗೋ. ನೀವು ಬನ್ನಿ ನಮ್ಮ ಜೊತೆ. ಸೊ ಇವಾಗ ನಮ್ಮ ಕನ್ನಡದ ಕಣ್ಮಣಿ ರಿಷಿ ಶಿವು ಪ್ರಸನ್ನ ಮನೆಗೆ ಬಂದಿದ್ದೀನಿ. ಸೊ ಮದರ್ಸ್ ಡೇನ ಬ್ಯೂಟಿಫುಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಅವರಮ್ಮ ಏನು ಮಾಡಿದ್ರು ನೋಡಿ, ತಾಯಿದು ಜವಾಬ್ದಾರಿ ಏನಿರುತ್ತೆ ಅಂತ. ಫಸ್ಟ್ ಮಗುಗೆ ಏನಾದರೂ ತಿನ್ನಿಸ್ಬೇಕು, ಆಟ ಆಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರು. ಸೊ ಅವನಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ಸೊ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಇವಾಗ ತಿಂತ ಅವ್ರ ತಾಯಿನೂ ಮಾತಾಡ್ಸೋಣ, ಅವನ್ನೂ ಮಾತಾಡ್ಸೋಣ. ಅವನ ಸಾಧನೆಗಳ ಪಟ್ಟಿ ತುಂಬ ದೊಡ್ಡದಿದೆ. ಅದರ ಬೆನ್ನೆಲುಬಾಗಿ ಅವ್ರ ತಂದೆ ತಾಯಿ ನಿಂತಿದ್ದಾರೆ. ಸೊ ಮೇಡಮ್, ಒನ್ಸ್ ಅಗೇನ್ ಈಗ ಅಫಿಷಿಯಲ್ ಆಗಿ ನಿಮಗೆ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಸ್ನ್ಯಾಕ್ಸಿಂದ ಶುರು ಮಾಡ್ತಾ ಇದ್ದೀವಿ. ಅವನ ಊಟ ಉಪಚಾರ ಎಲ್ಲ ಹೆಂಗಿರತ್ತೆ, ಏನೇನು ಇಷ್ಟ ಅವನಿಗೆ? ಅವನ್ಗೆ ಯೂಶಲಿ ಮನೇಲಿ ಮಾಡೋ ಊಟ ತಿಂಡಿ ಎಲ್ಲ ಇಷ್ಟ. ಮನೇಲಿ ಮಾಡೋ ಅಡುಗೆ ಈ ತರ ಎಲ್ಲ ಜಂಕ್ ಫುಡ್ ತುಂಬಾ ಅಪರೂಪನೇ. ಬಟ್ ಸಮೋಸಾ ಕಟ್ಲೆಟ್ ಇಷ್ಟ. ಸೊ ತುಂಬಾ ಅಪರೂಪಕ್ಕೆ ನೀವು ಎಲ್ಲರೂ ಇದ್ರಲ್ಲ ಇವತ್ತು. ಸ್ಪೆಷಲ್ ಇವತ್ತು ಮನೆಯಲ್ಲಿ, ಸೂಪರ್ ಸ್ಪೆಷಲ್ ಇದು. ಓಕೆ, ಈಗ ನನಗೆ ಒಂದು ಪ್ರಶ್ನೆ ರಿಷಿ, ನಿಂಗೂ ಅಷ್ಟೇ. ಇದು ಏನು ಗೊತ್ತಾ, ಇವಾಗ ನಮಗೆ ಮದರ್ಸ್ ಡೇ ಅಂದ ತಕ್ಷಣ ಇದು ಅಟೆನ್ಷನ್ ಅನ್ನಂಗೆ ಇರುತ್ತೆ. ಮಕ್ಕಳಿಗೆ ಅಮ್ಮ ಹೆಂಗಿರ್ಬೇಕು ಅನ್ನೋದು ಒಂದು ಥಾಟ್ನ ನಾವು ಯಾರು ಕೇಳೋದೇ ಇಲ್ಲ. ಬರೀ ಮಕ್ಳು ಹೆಂಗಿರ್ಬೇಕು ಅಂತ ಅಮ್ಮನ ಹತ್ರ ಕೇಳ್ತೀವಿ. ರಿಷಿ, ನಿಂಗೆ ಅಮ್ಮ ಅಂದರೆ ಹೆಂಗಿರ್ಬೇಕು ರಿಷಿ? ನನ್ನ ಅಮ್ಮ ಥರನೇ ಇರಬೇಕು. ಇದು ಸೂಪರ್ ಡಿಪ್ಲೊಮ್ಯಾಟಿಕ್ ಆನ್ಸರು. ನಿಮ್ಮ ಅಮ್ಮ ಇಲ್ಲದೆ ಇರ್ತಾ ಕೇಳ್ಬೇಕಿತ್ತು ಕೊಡೋ. ನಾನು ಅಮ್ಮ ಪಕ್ಕದಲ್ಲಿ ಇರ್ಬೇಕಾದ್ರೆ ಅಮ್ಮನ ಥರನೇ ಇರಬೇಕು ಅಂತಾನೆ ಹೇಳೋದು. ಸೇಫ್ ಝೋನ್ ಅಲ್ವಾ ಅದು? ಇಲ್ಲ, ಅಮ್ಮ ಇಲ್ಲದೆ ಇದ್ರು ಅದನ್ನೇ ಹೇಳ್ತಿದ್ದೆ. ಓ ಆಯ್ತಂಗಾದ್ರೆ ನಿಮಗೆ ಮಗ ಹೆಂಗಿರ್ಬೇಕು, ಹಿಂಗೆ ಇರ್ಬೇಕಾ? ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಬಟ್ ತುಂಬಾ ವಿಶೇಷವಾದ ಮಗ ಸಿಕ್ಕಿದಾನೆ ನನ್ಗೆ. ನಿಜವಾಗ್ಲು ಪುಣ್ಯ, ನಿಜವಾಗ್ಲು. ಸೊ ಎಷ್ಟು ಜನ ದೇವ್ರ ಆಶೀರ್ವಾದನೋ ನನ್ಗೂ ನಮ್ಮ ಮನೆಯವ್ರಿಗೂ. ಹೌದು ಹೌದು. ಯಾವ ದೇವ್ರಿಗೆ ಹರಕೆ ಹೊತ್ತಿದ್ರು ಇವ್ನ ಹುಟ್ಟಬೇಕಾದ್ರೆ? ಇದು ಲೆಕ್ಕನೇ ಇಲ್ಲ ಇರ್ಬೋದು, ಅಷ್ಟು ದೇವ್ರಿಗೆ ಹರಕೆ ಹೊತ್ತಿದ್ರು. ನಾನು ಸುಮ್ಮನೆ ಕೇಳಿದೆ ಆಕ್ಚುಲಿ. ನಿಜನಾ? ತುಂಬಾ ಅಂದ್ರೆ ತುಂಬಾ ದೇವ್ರಿಗೆ ಹರಕೆ ಹುಟ್ಟಿದ್ವಿ. ತಗೊಂಡಾಗ ಇವನು ಅಪರೂಪದ ಮಗು ನಮ್ಗೆ. ಸೊ ಯಾವ್ಯಾವ ದೇವ್ರಿಗೆ ಹರಕೆ ಹೊತ್ತಿದ್ರಿ ನೆನ್ಸ್ಕೋಬೋದಾ ಈಗ ಒಂದ್ಸತಿ? ಆಲ್ಮೋಸ್ಟ್ ಹರಕೆ ಲಿಟ್ರಲಿ ಅಲ್ಲಿ ಹೋಗಿ ಹರಕೆ ಪೂರೈಸೋದು ಅನ್ನೋದು ನಂಗೊಂದು 21 ಕಡೆ ಇದೆ. ಇನ್ನು ಹೋಗ್ಬೇಕಾಗಿರೋದು? ಹೋಗ್ಬೇಕಾಗಿರೋದು ಒಂದಷ್ಟು ಹೋಗಿದೀವಿ, ಮುಗಿಸಿದೀವಿ. ಒಂದ್ ಹಂತಕ್ಕೆ ಮುಗಿಸಿದೀವಿ, ಒಂದ್ ಹಂತಕ್ಕೆ ಇನ್ನು ಹೋಗ್ಬೇಕು. ಸೊ ಇನ್ನೊಂದು ವರ್ಷ ಕಳೆಯೋದ್ರೊಳಗೆ ಮುಗಿಸ್ಬೇಕು, ಅದೇ ಟಾರ್ಗೆಟ್. ಈಗಿಬ್ರು ಬಿಸಿ ಸ್ಕೆಡ್ಯೂಲಲ್ಲಿ ಹೆಂಗೆ ಮುಗಿಸ್ತೀರಾ? ಹೆಂಗೆ ಇದನ್ನೆಲ್ಲ ಪ್ಲ್ಯಾನ್ ಹೆಂಗೆ ಮಾಡ್ಕೋತೀರಾ? ಅದೇ ಶನಿವಾರ ಭಾನುವಾರ ಹೇಗಾದ್ರೂ ಸೇರಿಸ್ಕೊಂಡು, ರಜೆ ಇರೋ ಟೈಮಲ್ಲಿ ಸೇರಿಸ್ಕೊಂಡು ಹೇಗಾದ್ರೂ ಮಾಡ್ಕೋಬೇಕು. ಒಂದು ಸುಮ್ಮನೆ ಸ್ಯಾಂಪಲ್ಗೆ ಹೇಳಿ ಯಾವ್ಯಾವ ದೇವ್ರಿಗೆ ಹೋಗ್ತೀರಾ ಇವಾಗ ಅಂತ, ಅಥವಾ ಹೋಗಿ ಬಂದಿರೋದು? ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು, ನಮ್ಮ ತಾಯಿ ಊರು ದೇವನೂರು, ಮತ್ತೆ ನಮ್ಮ ತಂದೆ ಊರು ತಾತನೂರು, ತಂದೆ ಹುಟ್ಟೂರು ಮರಪಾಳ್ಯ ಅಂತ ಬಿಳಿಗಿರಂಗನ ಬೆಟ್ಟದ ಹತ್ರ ಇದೆ. ಅಲ್ಲೂ ಹರಕೆ ಇತ್ತು ಒಂದು, ಅಲ್ಲಿ ಮುಗಿಸಿದ್ವಿ. ಎಲ್ಲ ಮೊದಲು ಮನೆ ದೇವರು ಅದೇ ಅದು ಇದು ಹತ್ತತ್ರ ಇರೋದನ್ನೆಲ್ಲ ಬೇಗ ಮುಗಿಸಿದೀವಿ. ಇನ್ನು ಒಂಚೂರು ಡಿಸ್ಟೆನ್ಸ್ ಅಲ್ಲಿ ಇರೋದೆಲ್ಲಾನು ಶಿರಡಿ, ಮಂತ್ರಾಲಯ ಈ ತರದೆಲ್ಲಾನು ಸ್ವಲ್ಪ ದೂರಕ್ಕಿರೋದನ್ನ ಪ್ಲಾನ್ ಮಾಡ್ಬೇಕು. ಇನ್ನು ಒಂಚೂರು ಪ್ಲಾನ್ ಮಾಡಿ ಒಟ್ಟಲ್ಲಿ ಈ ವರ್ಷದಲ್ಲಿ ಮುಗಿಸ್ಬೇಕು. ಓಕೆ, ನೀವು ಬೆಳೆದಿದ್ದು ಮತ್ತೆ ಓದಿದ್ದು ಅದ್ರ ಬಗ್ಗೆ ಹೇಳೋದಾದ್ರೆ? ಮೈಸೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರು. ನಾನು ಓದಿದ್ದು ತೆರೇಷನ್ ಕಾಲೇಜ್, ಸ್ಕೂಲ್ ಕಾಲೇಜ್, ಮೈಸೂರು ಟೆರೇಷನ್ ಕಾಲೇಜ್. ಅದು ತುಂಬಾ ಫೇಮಸ್ ಕಾಲೇಜ್. ಹೌದು, ನಮ್ಮ ಸ್ಕೂಲಲ್ಲೂ ಕಲ್ಪನಾ ಅವ್ರ ಶೂಟಿಂಗ್ ಎಲ್ಲ ನಡೆಯೋದು ಕಾಲೇಜಲ್ಲಿ. ಸೊ ಹುಟ್ಟಿದ್ದು ಬೆಳೆದಿದ್ದು ಅಲ್ಲಿ, ಮದುವೆ ಆಗಿದ್ದು ಮೈಸೂರನ್ನೇ. ಸೊ ಮೈಸೂರು ನಂತರ
ಕೊಡಗಲ್ಲಿದ್ವಿ ಒಂದಷ್ಟು ಕಾಲ, ಒಂದೂವರೆ 2 ವರ್ಷ ತನಕ ಕೊಡಗಲ್ಲಿದ್ವಿ. ಅದಾದ ನಂತರ ಬೆಂಗಳೂರು ಜೀವನ ಶುರುವಾಯಿತು. ಆಲ್ಮೋಸ್ಟ್ ಈಗ ಬೆಂಗಳೂರೊಳೆ ಅಂತಾನೆ ಹೇಳ್ಬೇಕು ನಾನು. ಹೌದು. ಮೈಸೂರು ಹುಟ್ಟು ಬೆಳೆದಿದ್ದು ಒಂದು 21 ವರ್ಷ ಅಲ್ಲಿ ಅಂದ್ರೆ ಇನ್ನುಳಿದಿರೋದು ಇನ್ನೊಂದು 20 ವರ್ಷ ಎಲ್ಲ ಈ ಕಡೆ. ಹೌದು. ಸೊ ಬೆಂಗಳೂರೊಳೆ. ಹುಟ್ಟಿದ್ದು ಬೆಳೆದಿದ್ದು ಒಂದು ಸಾಂಸ್ಕೃತಿಕ ನಗರಿಯ ಒಂದು ಫ್ಲೇವರ್ ಸಿಕ್ಕಿರೋದು ಅದೆಲ್ಲ ಎಷ್ಟು ಹೆಮ್ಮೆ ಅನ್ನಿಸ್ತಿದೆ ನಿಮಗೆ? ಖಂಡಿತ. ಮೈಸೂರು ಇಲ್ಲ ಅಂದ್ರೂ ಅಲ್ಲಿದು ಬಾಲ್ಯದ ಮೆಮೊರೀಸ್ ಎಲ್ಲ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ಅಲ್ಲಿ ಸ್ಕೂಲು, ಓದಿದ್ದು, ಬೆಳೆದಿದ್ದು ಪ್ರತಿಯೊಂದು ನೆನಪುನು. ಈಗಿನ ಜಂಕ್ ಫುಡ್ ಎಲ್ಲ ಬಂತು ಅಂದರೆ ಫ್ರೆಂಡ್ಸ್ ಜೊತೆ ಹೋಗಿ ಪಾನಿಪುರಿ, ಮಸಾಲೆ ಪುರಿ ತಿಂದಿದ್ದು ನೆನಪು. ಮೈಸೂರು ಫೇಮಸ್ಸು ಹೌದು, ಸ್ನ್ಯಾಕ್ಸಿಗೆ. ಪಾನಿಪುರಿ ಇವನಿಗೂ ಪಾನಿಪುರಿ ಫೇವ್ರೆಟ್. ಓಕೆ. ಸೊ ಹಾಗೆ ಅಲ್ಲಿ ಎಲ್ಲ ಸ್ಕೂಲಿಂಗ್, ಕಾಲೇಜ್ ಎಲ್ಲ ಅಲ್ಲಿ ಮುಗೀತು. ನಂತರ ಮದುವೆ ಆದ್ಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಕೆಲಸ, ಕರಿಯರ್ ಶುರುವಾಗಿದ್ದು ಇಲ್ಲಿ. ಸೊ ಇನ್ನು ಆ ಕರಿಯರ್ ಪ್ರಯಾಣ ನಡೀತಾನೆ ಇದೆ. ನಡೀಲಿ, ಇನ್ನು ಮುಂದಕ್ಕೆ ಸಿಕ್ಕಾಪಟ್ಟೆ ಇದೆ. ಇನ್ನು ಎಷ್ಟೊಂದು ನಿಮ್ಗೋಸ್ಕರ ಕಾಯ್ತಾ ಇದಾವೆ ಕೆಲವು ತಿರುವುಗಳು. ಸೊ ಎಲ್ಲ ಪ್ರಮೋಷನ್ಸ್ ಅದು ಎಲ್ಲ ಇದ್ದೇ ಇರುತ್ತೆ. ಯಾಕಂದ್ರೆ ಇಬ್ರು ತುಂಬಾ ಇಂಟೆಲಿಜೆಂಟ್ ಅಂತ ನಾನು ಕೇಳಿದ್ದೀನಿ. ಆ ಮಗ ಅದಕ್ಕೆ ಅಷ್ಟೊಂದು ಹೈಪರ್ ಇದರಲ್ಲಿ ಬ್ರೈಟ್ ಆಗಿ ಹುಟ್ಟಿರೋದು ಅವನು. ಸೊ ಇವನು ಹುಟ್ಟಿದ ಕ್ಷಣಗಳನ್ನ ನೆನ್ಸ್ಕೊಳ್ಳೋದಾದ್ರೆ ಮರೆಯಕ್ಕಾಗದೇ ಇರೋಂಥ ಕ್ಷಣ. ಯಾಕಂದ್ರೆ ನಮ್ಗೆ ಮದ್ವೆ ಆದ ಸುಮಾರು ವರ್ಷಗಳ ಕಾಲ ಇವನ್ ಬದುಕಲ್ ಬಂದ. ಇವನ್ ಹುಟ್ಟಿದ ಕ್ಷಣ ಅಂತೂ ಇನ್ನೂ ಹಚ್ಚ ಹಸಿರಾಗಿದೆ ಮನ್ಸಲ್ಲಿ. ಸೊ ಡಾಕ್ಟರ್ ಇದಾದ ತಕ್ಷಣ ಹೇಳಿದ್ರು, ಮಗುನ 2 ಕೈಯಲ್ಲಿ ಹಿಡ್ದು, ಇಟ್ಸ್ ಅ ಬಾಯ್ ಬೇಬಿ. ಫಸ್ಟ್ ಸ್ಪರ್ಶ ಇಟ್ ಇಸ್ ಸ್ಟಿಲ್ ವೆರಿ ಫ್ರೆಶ್. ತುಂಬಾ ಅಂದ್ರೆ ತುಂಬಾ ಇದು ಚೆನ್ನಾಗಿತ್ತು. ಆ ಒಂದು ಇದು ಮನೆಗೆ ಕರ್ಕೊಂಬಂದಿದ್ದು, ಅಲ್ಲಿಂದ ಒಂದೊಂದು ದಿನಾನು ಅವನ ಬೆಳವಣಿಗೆಯಿಂದ ಆಗಲಿ, ಅವನು ಮಗು ಅಂದಮೇಲೆ ನಿಮ್ಗೆ ಆ್ಯಸ್ ಮದರ್ ಗೊತ್ತಲ್ಲ ನಿಮ್ಗೆ, ಆ ಮಗುದು ಒಂದೊಂದು ದಿನದಲ್ಲೂ ಒಂದೊಂದೊಂದೊಂದು ಬದಲಾವಣೆ, 4 ದಿನಕ್ಕೆ ಒಂದೊಂದು ಚೇಂಜಸ್ ಕಾಣ್ತಾ ಇರುತ್ತೆ. ಸೊ ಅದನ್ನು ನೋಡಿ ಸಂಭ್ರಮಿಸೋದು, ತಾಯ್ತನ ಅನುಭವಿಸೋದು, ಪೇರೆಂಟ್ಹುಡ್ ಅನ್ನೋದೇನೇ ಇಟ್ಸ್ ಅ ಡಿವೈನ್ ಫೀಲ್ ಅನ್ಸುತ್ತೆ ಅಲ್ವಾ? ಬಟ್ ಇವನು ಇಷ್ಟೊಂದು ಶಾರ್ಪ್ ಇದ್ದಾನೆ, ಇವ್ನಿಗೆ ಇಷ್ಟೊಂದು ಬುದ್ಧಿಶಕ್ತಿ ಇದೆ. ಇದೆಲ್ಲ ಹೆಂಗೆ ನಿಮಗೆ ಫಸ್ಟ್ ನೋಟಿಸ್ ಮಾಡಿದ್ದು ಯಾರು? ಹೆಂಗೆ ನೋಟಿಸ್ ಮಾಡಿದ್ರಿ? ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇವ್ರ ತಂದೆ ತುಂಬ ಬುದ್ಧಿವಂತರು. ಜೆನೆಟಿಕಲಿ ಸಹಜವಾಗಿ ತಂದೆ ತಾಯಿ ಮಕ್ಳಿಗೆ ಸಹಜವಾಗಿ ಬರುತ್ತೆ. ಬಟ್ ಆದರೂ 2.5 ವಯಸ್ಸಲ್ಲೆಲ್ಲನೂ ಈ ಒಂದು ಬಣ್ಣಗಳನ್ನ ಗುರ್ತಿಸೋ ಶಕ್ತಿ ಇದೆಯಲ್ಲ, ಆ ವಯಸ್ಸಿನ ಮಗುಗೆ ಕಪ್ಪು, ಬಿಳುಪು, ಹಸಿರು ಹಿಂಗೆ ಹೇಳ್ಬೋದು. ಆದ್ರೆ ಯಾವ ಏಜ್ ಇದು? ಪ್ರಾಬಬಲಿ ಒಂದು 2.5 ಈ ತರ. ನಮ್ಮ ಮನೇಲಿ ಒಂದು ಬೆಡ್ ಸ್ಪ್ರೆಡ್ ಇತ್ತು. ಆ ಬೆಡ್ ಸ್ಪ್ರೆಡ್ ಅಲ್ಲಿ ಒಂದು 10-12 ಕಲರ್ಸ್ ಇತ್ತು, ಸ್ಟ್ರೈಪ್ಸ್ ಕಲರ್ಸ್. ಆ ಕಲರ್ಸ್ ಪ್ರತಿಯೊಂದು ಶೇಡ್ನು ಸಿಯಾನ್ ಅಥವಾ ಇನ್ನೊಂದು ಈ ಕಲರ್ಸ್ ನ ಹೇಳ್ತಾ ಇದ್ದ ಅವನು. ಅದು ಸ್ವಲ್ಪ ಆಶ್ಚರ್ಯ ಅನ್ಸದ. ಮಾತೆ ಇನ್ನೂ ಬರ್ತಾ ಇರ್ಲಿಲ್ಲ, ಅವ್ನ ಮಾತು ಕಲ್ತಿದ್ದು ಲೇಟು. ಆ ತೊದ್ಲಲ್ಲೇನೆ ಅವನು ಆ ಬಣ್ಣಗಳನ್ನ ತುಂಬಾ ಕರೆಕ್ಟಾಗಿ ಹೇಳ್ತಾ ಇದ್ದ. ಅದು ಒಂದ್ ಸ್ವಲ್ಪ ಶುರುನಲ್ಲಿ ವಿಶೇಷ ಅನ್ನಿಸ್ತು. ಮತ್ತು ಪ್ರತಿಯೊಂದು ತಂದೆ ತಾಯಿಗೂ ಅವ್ರ ಮಕ್ಳು, ಎಸ್ಪೆಷಲಿ ತಾಯಿಗೆ ಅವ್ರ ಮಗುನೇ ತುಂಬಾ ಜಾಸ್ತಿ ಅನ್ನೋದು ಫೀಲ್ ಇದ್ದೇ ಇರತ್ತಲ್ವ. ನನ್ನ ಮಗು ತುಂಬಾ ಸ್ಪೆಷಲ್ ಅನ್ನೋದು ಪ್ರತಿಯೊಂದು ತಾಯಿ ಇರುತ್ತೆ. ಅಯ್ಯೋ, ಸಣ್ಣಕ್ಕೆ ಒಂದು ಮಾತಾಡಿದ್ರೇನೆ ಎಷ್ಟು ಖುಷಿ ಪಡ್ತೀವಿ ನಾವೆಲ್ಲ. ಸೊ ಹಾಗಾಗಿ ನಮ್ಗೆ ಅದು ಹೇಳ್ಕೊಂಡ್ರೆ ಸ್ವಲ್ಪ ಬೋಸ್ಟಿಂಗ್ ಇದು ಅನ್ಸತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ಲಿಲ್ಲ. 2.5 ವಯಸ್ಸಲ್ಲೆಲ್ಲ ಓದಕ್ ಶುರು ಮಾಡ್ತಾ ಆರಾಮಾಗಿ ಅ ಇರ್ಬೋದು, ABCD ಇರ್ಬೋದು, ಇವೆಲ್ಲನೂ ಒಂಥರ ಸಲೀಸಾಗಿ ನಿರ್ಗಳವಾಗಿ ಏನಾದ್ರೂ ಒಂದ್ ಸಣ್ಣದೊಂದು ಪುಸ್ತಕ ಕೊಟ್ರೆ ನೀಟಾಗಿ ಓದೋನು. 3ನೇ ವಯಸ್ಸಲ್ಲೂ ಅಷ್ಟೇನೆ. ಯಾವ್ದಾದ್ರು ಒಂದು ಅಮೆಝಾನ್ ಪಾರ್ಸಲ್ ಬಂತಂದ್ರೆ ಅದ್ರ ಹಿಂದೆ ಏನ್ ಬರ್ದಿದೆ ಅದನ್ನು ನೀಟಾಗಿ ಓದೋನು. ಮತ್ತೆ ಸಂಖ್ಯೆಗಳಲ್ಲೂ ಅಷ್ಟೇನೆ. 2 ವರ್ಷಕ್ಕೆಲ್ಲ ಸಹಜವಾಗಿ ಒಂದು 50ನೇ ತನಕ ಕಲಿತವೆ ಮಕ್ಕಳು. ಅದ್ರ ಜಾಸ್ತಿ ಅಂದ್ರೆ 100 ಅಂತನಾದ್ರೆ ನೀವು 300, 400. ಯಾರಾದ್ರೂ ಏನ್ ತಿಂಡಿ? ದೋಸೆ. ಎಷ್ಟ್ ತಿಂದೆ ಅಂತ ಕೇಳಿದ್ರೆ ಸಾಕು, 1 ದೋಸೆ, 2, 3, 4, 300, 400 ತನಕ ಹೋಗ್ತಾನೆ ಇದಾವನೆ ನೋಡಿ. ಸುಮ್ಮನೆ ಕೇಳಿದ್ರೆ ಅವ್ನಿಗೆ ಹೇಳಕ್ ಒಂದು ನೆಪ ಅದು.
ಹೌದಾ ರಿಷಿ? ನಾಚ್ಕೊಂತಿದ್ದಾನೆ. ಗೊತ್ತಿಲ್ಲ ನಮ್ಮಮ್ಮ ಅದೇ ಇವಾಗ ಅವನಿಗೆ ಸರ್ಪ್ರೈಸ್ ಆಗ್ತಿದೆ. ಹೌದಾ ಹಿಂಗೆಲ್ಲ ಹೇಳಿದ್ನ ನಾನು ಅಂತ. ನೋಡೋ ನೆಕ್ಸ್ಟ್ ಯಾರಾದರೂ ನಿಂಗೆ ಇಂಟರ್ವ್ಯೂ ಮಾಡಿದಾಗ ಕೇಳಿದ್ರೆ ಹೌದು ಪಾಂಚಲಿ ಅಕ್ಕಂದು ಇಂಟರ್ವ್ಯೂನಲ್ಲಿ ನಮ್ಮಮ್ಮ ಹಿಂಗೆಲ್ಲ ಹೇಳಿದ್ರು ಅಂತ ನೀನು ನೆನ್ಸ್ಕೊಂಡು ಹೇಳ್ಬೇಕು, ಆಯ್ತಾ? ಅಲ್ಲೋಡಿ. ಓಕೆ, ಆಮೇಲೆ ಸೊ ಅಲ್ಲಿಂದ ಸ್ವಲ್ಪ ವಿಶೇಷ ಅಂತ ಅನ್ಸೋದು ನಮಗೆ. ಅವನು ಓದೋ ರೀತಿ ಆಗ್ಬೋದು, ಆಮೇಲೆ ಸಣ್ಣ ಸಣ್ಣ ಕತೆ ಪುಸ್ತಕಗಳನ್ನೂ ಓದಕ್ಕೆ ಇದು ಮಾಡ್ದ. 3 years. 3 years ಅಲ್ಲೇನೆ ನನ್ನ ನಾದ್ನಿ ಅವಾಗಿನ ಈ ABCD ನೇಮ್ ಬರಲ್ಲ. ಅದೆಲ್ಲ ತುಂಬಾ ಚೆನ್ನಾಗಿ ಕಲ್ತಿದ್ದ. ಅಲ್ಲ, ರೆಗ್ಯುಲರ್ ಮಕ್ಕಳಿಗೆ ಆ ವಯಸ್ಸಲ್ಲಿ ಪಾಪ ಇನ್ನೂ ಅವಾಗ ಶುರು. ಬಟ್ ಇವನು ಅವಾಗ್ಲೇ ಕತೆ ಪುಸ್ತಕ ಶುರು ಮಾಡಿದಾನೆ ಅಂದ್ರೆ ಗ್ರೇಟ್. ಹೌದು. ಒಂದು ಯಾವ್ದು ಕಂದ ನಿಂದೊಂದು ಮೊದಲನೇ ಪುಸ್ತಕ ಅತ್ತೆ ತಂದಿದ್ದು? ರಾಮ್ ಅಂಡ್ ಶ್ಯಾಮ್, ಬ್ರದರ್ ಗೋಪಾಲ್. ಯಾರು ತಂದು ಕೊಟ್ಟಿದ್ದು? ಅತ್ತೆ. ಅವ್ರ ಅತ್ತೆ ಅಂದ್ರೆ ನಮ್ಮ ಮನೆಯವ್ರ ತಂಗಿ ಅಕ್ಷತಾ ಅಂತೇಳಿ, ಅವಳು ತಗೊಂಬಂದಿದ್ಲು ಒಂದು ಪುಟ್ಟ ಪುಸ್ತಕ, ಕೃಷ್ಣಂದು. ಅದು ಇಂಗ್ಲಿಷಲ್ಲಿತ್ತು. ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಅದನ್ನ. ಅದು ಮೊದಲನೇ ಪುಸ್ತಕ. ಅಲ್ಲಿಂದ ಒಂದು ಪುಸ್ತಕ ಓದೋ ಅಭ್ಯಾಸ ಶುರುವಾಯಿತು. ಅತ್ತೆ ತಂದ್ಕೊಟ್ಟಿದ್ದ ಪುಸ್ತಕದಿಂದ ಶುರುವಾಯಿತು. ಸೊ ಹೀಗೆ 2.5ಇಂದನೂ ಹಿಂಗೆ ಎಲ್ಲ ವಿಶೇಷವಾಗಿ ಅನ್ಸೋದು ನಮಗೆ. ಬೇರೆ ಮಕ್ಕಳಿಗಿಂತ ಅವ್ನು ಸ್ವಲ್ಪ ಮುಂದಿದ್ದಾನೆ ಅಂತ ತುಂಬ ಕ್ಲಿಯರಾಗಿ ಅನ್ಸೋದು ನಮಗೆ. ಬಟ್ ಆದರೂ ಅದು ಎಲ್ಲೂ ಹೇಳಿದ್ರೆ ಒಂಚೂರು ತಪ್ಪಾಗತ್ತಲ್ಲ, ಅದು ಅಷ್ಟು ಸರಿ ಅನಿಸ್ತಿರ್ಲಿಲ್ಲ ನಮಗೆ. ಹೇಳೋದು ತಪ್ಪು ಅಂತಾನೆ ಅನ್ಕೊಂತಿದ್ವಿ. ಬಟ್ ಅದು ನಿಮ್ಮ ಸಂಕೋಚ. ಆ್ಯಕ್ಚುಲಿ ಇಷ್ಟಿದ್ರೆ ಇಷ್ಟು ಹೇಳ್ತಾರೆ ಪೇರೆಂಟ್ಸು, ಅದನ್ನ ತಪ್ಪಂತ ನಾನು ಹೇಳ್ತಿಲ್ಲ. ಅಂದರೆ ನನ್ನ ಮಗು ಏನೋ ಒಂದು ಎಕ್ಸ್ಟ್ರಾ ಮಾಡಿದೆ ಅಥವಾ ಏನೋ ಒಂದು ಕಲ್ತಿದ್ರೆ ಎಲ್ಲ ಪೇರೆಂಟ್ಸ್ಗೂ ಒಂದು ಖುಷಿ ಇರುತ್ತೆ. ಬಟ್ ನಿಮಗೇನಂದ್ರೆ ಸಂಕೋಚ, ಅಯ್ಯೋ ಎಲ್ಲಾರು ಅಯ್ಯೋ ಇದೇನು ಬಾರಿ ಅಂತ ಅಂದ್ಬಿಟ್ರೆ ಅಂತ ನಿಮಗೆ ಭಯ. ಅದೇ ವಯಸ್ಸಿನ ಮಕ್ಕಳು ತಾಯಂದ್ರು ಇದ್ರು ಸುತ್ತಮುತ್ತ. ಈಗ ಅವ್ರ ಮಕ್ಕಳು ಅದೊಂದು ಕಂಪ್ಯಾರಿಸನ್ ಬೀಳುತ್ತಲ್ಲ. ಅನ್ನೋಯಿಂಗ್ಲಿ ನಮಗ್ ತಿಳಿದೆ ಪ್ರತಿಯೊಂದು ತಾಯಿನೂ ಈಗ ಆ ಮಗು 1 ವರ್ಷಕ್ಕೆ ಇಷ್ಟು ಮಾತಾಡ್ತಂದ್ರೆ ಅಯ್ಯೋ ನನ್ ಮಗು ಮಾತೇ ಆಡಿಲ್ಲ, ಯಾಕೆ ಏನಾದ್ರೂ ತೊಂದ್ರೆನಾ ಅಂತ ಮನ್ಸಿಗೆ ಬರುತ್ತೆ. ಅಥವಾ ಈ ಮಗು ಹಿಂಗಿದೆ, ನನ್ ಮಗು ಹಿಂಗಿಲ್ವಲ್ಲ, ಏನಾದ್ರೂ ಪ್ರಾಬ್ಲಮಾ ನನ್ ಮಗು, ಈ ತರದವು ಮನ್ಸಿಗೆ ಯಾಕೆ ಆಸ್ಪದ ಕೊಡೋದು ಅಂತದಕ್ಕೆ. ಸೊ ಸ್ವೀಟ್ ಅಲ್ಲ. ಅಂದ್ರೆ ಇನ್ನೊಬ್ಬರ ದೃಷ್ಟಿಕೋನದಿಂದನೂ ಯೋಚನೆ ಮಾಡೋದು ತುಂಬಾನೇ ಅಪರೂಪ, ಯಾರು ಮಾಡೋದೇ ಇಲ್ಲ. ನಮ್ದೇ ಖುಷಿನ ಹಂಚ್ಕೊಳ್ಳೋದ್ರಲ್ಲ ಇರ್ತಾರೆ ಎಲ್ರು. ಸಚ್ ಎ ಗ್ರೇಟ್ ಪರ್ಸನ್ ನೀವು ಈಗ. ಸೊ ಅದಾದ ನಂತರ ಇವನು LKGಗೆ ಒಂದು ಹೊಸ ಸ್ಕೂಲಿಗೆ ಸೇರಿಸಿದ್ವಿ, ಆರ್ಕಿಡ್ಸ್ಗೆ ಸೇರಿಸಿದ್ವಿ. ಯೂರೋ ಕಿಡ್ಸಲ್ಲಿದ್ದ ಫಸ್ಟ್ ಯೂರೋ ಕಿಡ್ಸಲ್ಲಿದ್ದ, ಆಮೇಲೆ ಅಲ್ಲಿಂದ ಆರ್ಕಿಡ್ಸ್ಗೆ ಸೇರಿಸಿದ್ವಿ. ಮೊದಲನೇ ದಿನ ಬಿಡ್ಬೇಕಾದ್ರೆ ನಾನು ಚೆನ್ನಾಗಿ ಹತ್ತು ಕೂತಿದ್ದು. ಸ್ಕೂಲ್ ಹೋಗಿದ್ನಾ? ಇಲ್ಲ, ಅವನು ಒಂದು ಸ್ವಲ್ಪ ಇಲ್ಲಿ ಅಂದ್ರೆ ಯೂರೋ ಕಿಡ್ಸಲ್ಲಿ ಆ ಪ್ಲೇ ಸ್ಟೇಷನ್ ನೋಡಿನೇನೆ ಮನ್ಸು ಕರ್ಗ್ಬಿಟ್ಟಿತ್ತು ಅವನ್ಗೆ. ಹಠ ಮಾಡಿ ಸೇರಿದ್ವಿ ಸ್ಕೂಲ್ಗೆ. ನಾವು ಬೇಡ ಅಂತ, ಆಟ ಎಲ್ಲ ಆಡ್ಬೋದು ಅಂತ ಅವ್ನ ಖುಷಿ. ತುಂಬಾ ಆಲ್ಮೋಸ್ಟ್ 3 ದಿನ ಹತ್ತಿದ್ದಾನೆ, 3-4 ದಿನ ಹತ್ತಿದ್ದಾನೆ ನನ್ನ ಸ್ಕೂಲಿಗೆ ಸೇರಿಸಿ ಅಂತ ಹೇಳಿ. ಎಲ್ಲಾ ಮಕ್ಳು ಸ್ಕೂಲಿಗೆ ಹೋಗಕತ್ರ ಇವನು ಸ್ಕೂಲಿಗೆ ಕಳಿಸಿ ಅಂತ. ಅಯ್ಯೋ ರಿಷಿ ಎಲ್ಲಾದ್ರಲ್ಲೂ ಸ್ಪೆಷಲ್ ಅವನು. ಓಕೆ. ಸೊ ಹಂಗಾಗಿ ಯೂರೋ ಕಿಡ್ಸ್ಗೆ ಒಂದು ಮೊದಲನೇ ಹೆಜ್ಜೆ, ಅವನ ಮೊದಲನೇ ವಿದ್ಯಾಭ್ಯಾಸ ತಾಣನೇ ಯೂರೋ ಕಿಡ್ಸ್ ಇಂದ ಶುರುವಾಯಿತು. ಆಮೇಲೆ ಆರ್ಕಿಡ್ಸ್ಗೆ ಸೇರಿಸಿದ್ವಿ. ಅಲ್ಲಿ ಮೊದಲನೇ ದಿನ ಪ್ರತಿಯೊಂದು ತಾಯಿಗೂ ಆಗೋ ತಳ್ಮಳನೆ ನಮಗೂ. ಹೇಗೋ ಏನೋ ಅವನಿಗೆ ದೊಡ್ಡ ಸ್ಕೂಲು, ಹೊಸಬ್ರು ಎಲ್ಲ ಟೀಚರ್ಸು, ಏನಾದರೂ ಆಗಿ ಹತ್ಬಿಟ್ಟು ಹಂಗೆ ಹಿಂಗೆ ಆದರೆ ನಾಳೆಗೆ ಹೋಗಲ್ಲ ಅಂದ್ಬಿಟ್ರೆ ಸ್ಕೂಲ್ಗೆ ಅನ್ನೋ ಹೆದರಿಕೆ. ಸೊ ಸ್ಕೂಲ್ ಹೆಡ್ ಹತ್ರ ಎಲ್ಲ ಮಾತಾಡಿ ಪರ್ಮಿಷನ್ ತೊಗೊಂಡು ಅಲ್ಲೇ ಸ್ಕೂಲ್ ಒಳಗಡೆ ಕೂತೆ ನಾನು. ಎಲ್ಲ ಮಕ್ಕಳು ಅಳ್ತಾ ಸ್ಕೂಲಿಗೆ ಹೋದಾಗ ಅನಿವಾರ್ಯವಾಗಿ ಅಮ್ಮ ಅಲ್ಲಿ ಉಳ್ಕೋಬೇಕಾಗುತ್ತೆ ಅನ್ಸುತ್ತೆ. ಬಟ್ ಇಲ್ಲಿ ನೋಡಿ ಇದು ಕತೆ. ಓಕೆ. ಸೊ ಅಲ್ಲಿ ನಮಗೆ 1 ತಿಂಗಳು ಆದಮೇಲೆ ಗೊತ್ತಾಯಿತು. PTM ಕರೆದ್ರು, ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗೆ. ಆವಾಗ ಸ್ಕೂಲ್ ಹೆಡ್ ಹೇಳಿದ್ರು, ನಿಮ್ಮ ಮಗು ತುಂಬ ಅಂದರೆ ತುಂಬ ವಿಶೇಷ, ಅವನು ಇಷ್ಟು ಚೆನ್ನಾಗಿ ಓದ್ತಾನೆ, ಥಾಟ್ ಫಾರ್ ದ ಡೇ ಬರ್ದಿರೋದು ಓದ್ತಾನೆ, ಬೇರೆದೆಲ್ಲ ಎಷ್ಟೊಂದು ಏನಾದರೂ ಬುಕ್ ಕೊಟ್ಟರೆ ಓದ್ತಾನೆ ಎಲ್ಲ. ಇಲ್ಲ, ಹೌದು ಓದ್ತಾನೆ. ಏನಿದು ಇಷ್ಟೊಂದು ಸುಲಭವಾಗಿ ಹೇಳ್ತಾ ಇದ್ರು. ಹೌದು ಓದ್ತಾನೆ, ನೀವು ಯಾಕೆ ಹೇಳಲಿಲ್ಲ ನಮಗೆ? ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಲಿಲ್ಲ. ಆವಾಗ ಅವ್ರು ಇಲ್ಲ, ಲಕ್ಷಗಟ್ಟಲೆ ಮಗುನ ಸರಿತಾ ಮ್ಯಾಮ್ ಅಂತ ಅವರು, ನಾನು ಎಷ್ಟು ನನ್ನ ಜೀವನದಲ್ಲಿ ಲಕ್ಷಾಂತರ ಮಕ್ಕಳನ್ನ ನೋಡಿದ್ದೀನಿ, ನಾನು ನೋಡಿರೋ ಮೊದಲನೇ ವಿಶೇಷವಾದ ಮಗು ಇದು. ಸೊ ಇವನಿಗೆ ನೀವು
IQ ಟೆಸ್ಟ್ ಆ ಥರ ಈ ಥರದ್ದು ಏನಾದ್ರೂ ಒಂದಷ್ಟು ಇದು ಮಾಡಲೇಬೇಕು ಅಂತ ಹೇಳಿ ಅಲ್ಲಿಂದ ಇದು ಶುರುವಾಯಿತು ಇವನಿಗೆ. ನಮಗೆ ಓಕೆ ಇದನ್ನೇ ಹೌದು ಬುದ್ಧಿವಂತ, ವಯಸ್ಸಿಗೆ ಮೀರಿದ ಬುದ್ಧಿವಂತನೂ ಹೌದು, ಬಟ್ ಅದನ್ನು ಅಷ್ಟು ಹೇಳ್ಕೊಳ್ಳೋ ಅವಶ್ಯಕತೆ ಇದೆಯಾ ಅನ್ನೋ ಥರ ನಮಗೆ. ಸರಿ, ಹಾಗೆ ಮೆನ್ಸಾದಿದ್ದಾಯಿತು. ಮೆನ್ಸಾದಲ್ಲಿ ಒಂದು IQ ಟೆಸ್ಟ್ದು ರಿಪೋರ್ಟ್ ಎಲ್ಲನೂ ಅವರು ನೋಡಿ ನಂತರ ಅಲ್ಲಿಂದ ಅವರು ಮೆಂಬರ್ಶಿಪ್ ಕೊಟ್ಟರು. ಇವನು ಭಾರತದಲ್ಲೇ ಮೊದಲನೇ ಮಗು ಅಂಡರ್ 5 ಏಜ್ ಕ್ಯಾಟಗರಿಲಿ ಮೆನ್ಸಾ ಇಂಟರ್ನ್ಯಾಷನಲ್ ಮೆಂಬರ್ಶಿಪ್ನ ಪಡ್ಕೊಂಡಿತ್ತು. ಸೊ ಅದು ಮೊದಲನೇ ಹೆಜ್ಜೆ ಅವನಿಗೆ ಈ ಇದರಲ್ಲಿ. ಸೊ ಅಲ್ಲಿ ನಾವು ಇಂಗ್ಲೆಂಡಲ್ಲಿ ಅವನು ಬ್ರಿಟಿಷ್ ಮೆನ್ಸಾ ಗ್ಯಾದರಿಂಗ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದ. ಅದು ಮೊದಲನೇ ಕಾನ್ಫರೆನ್ಸಲ್ಲಿ ಅವನು ಇದಾಗಿದ್ದು. ಯಾವ ಇಯರ್ ಇದು? ಇಂಗ್ಲೆಂಡಲ್ಲಿ. ಅಲ್ಲ, ಯಾವ ಇಯರ್? ಅದು ಅವನಿಗೆ 2019 ಇನ್ನೇನು ಪ್ಯಾಂಡಮಿಕ್ ಒಂದು ಚೂರು ಮುಂಚೆ ಅನ್ಸುತ್ತೆ. ಸೊ ಆವಾಗ 2019 ಎಂಡಲ್ಲಿ ಆವಾಗ ಅಲ್ಲಿ ಅವನು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದ. ಅಲ್ಲಿ ಒಂದು 8 ದಿನದ್ದು ಒಂದಷ್ಟು ಇವೆಂಟ್ ಇತ್ತು. ಸೊ ಚೆನ್ನಾಗಿ ಅದನ್ನು ಮುಗಿಸಿ ಬಂದ್ವಿ. ಅಲ್ಲಿಂದ ನೆಕ್ಸ್ಟು ಶುರುವಾಯಿತು. ಅಂದರೆ ಅವನು ಹೀಗೆ ಅಂತ ಗೊತ್ತಾದಾಗ ಅಲ್ಲಿ ಅವರು ನಮ್ಗೆ ಅಡ್ವೈಸ್ ಮಾಡಿದ್ರು, ಈ ಥರ ವಿಶೇಷವಾದ ಮಕ್ಕಳಿಗೆ ಅಂದರೆ ಮೆನ್ಸಾ ಅನ್ನೋದೇನೇ ಒಂದು ಇಂಟೆಲೆಕ್ಚುಯಲ್ ಕೋಶೆಂಟ್ ಆರ್ಗನೈಸೇಷನ್. ಆ ಆರ್ಗನೈಸೇಷನಲ್ಲಿ ಕ್ರೈಟೀರಿಯಾ ಇರೋದೇನೆ IQ ಜಾಸ್ತಿ ಇರಬೇಕು. ಓಕೆ. ಸೊ ಹೇಗೆ ಅಂದರೆ ಒಂದು ಸಹಜವಾಗಿ ಭೂಮಿ ಮೇಲೆ 50% ಪಾಪ್ಯುಲೇಷನ್ನು 90 ಮೇಲಿರುತ್ತೆ IQ. ಸೊ 90ರಿಂದ 110 ಇದ್ರೆ ಅವರನ್ನ ಬುದ್ಧಿವಂತರು ಅಂತ ಕರೀತಾರೆ. 110ರಿಂದ 120 ಇದ್ರೆ ವಿಪರೀತ ಬುದ್ಧಿವಂತರು ಅಂತ ಹೇಳ್ತಾರೆ. 120ರಿಂದ 130 ಇದ್ರೆ ಸೂಪರ್ ಡೂಪರ್ ಎಕ್ಸಲೆಂಟ್ ಅಂತ ಟ್ಯಾಗ್ ಮಾಡ್ತಾರೆ. 130ಕ್ಕಿಂತ ಜಾಸ್ತಿ ಇದ್ರೆ ಜೀನಿಯಸ್ ಕ್ಯಾಟಗರಿ ಅಂತ ಹಾಕ್ತಾರೆ. ಸೊ ಅದು ಕೆಲವು ಪ್ಯಾರಾಮೀಟರ್ಸ್ ಮೇಲೆ ಇದ್ದಾಗ. ಸೊ ಇವಂದು ಇದಾದಾಗ ಅವರು 180 ಇತ್ತು. ಸೊ ಆಗ ಅವರು ಸಜೆಸ್ಟ್ ಮಾಡಿದ್ರು ಏನೇನು ಮಾಡಬೇಕು ಇವನಿಗೆ, ಅಂದರೆ ಎಜುಕೇಷನ್ ವೈಸಲ್ಲಿ ಯಾವ ರೀತಿ ಇವನಿಗೆ ಗೈಡ್ಲೈನ್ ಕೊಟ್ಟಿದ್ದಾರೆ, ಏನೇನು ಮಾಡ್ಬೋದು, ಹೆಂಗೆ ತುಂಬ ಪುಟ್ಟವನಂತ ಹೇಳಿ ಇದು ಮಾಡಬೇಡಿ. ಸೊ ಅದನ್ನ ಎಲ್ಲ ಒಂಥರ ಯಾವ್ಯಾವ ವೆಬ್ಸೈಟ್ಸಲ್ಲಿ ಅನುಕೂಲ ಆಗುತ್ತೆ, ಏನೇನು ಅನುಕೂಲ ಆಗುತ್ತೆ, ಯಾವ್ದೇನು ಮಾಡೋದು, ಹೀಗೆ ಒಂದಷ್ಟು ಅಡ್ವೈಸ್ ಮಾಡಿದ್ರು. ಸೊ ಅದರ ಪ್ರಕಾರ ನಾವು ಅವ್ರ ಅಡ್ವೈಸ್ ಪ್ರಕಾರ ಅವನನ್ನು 5ನೇ ವಯಸ್ಸಿಗೆ ಕೋಡಿಂಗಿಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಕೋಡಿಂಗಿಂದ ಶುರುವಾಯಿತು. ಇವನು ಕೋಡಿಂಗ್ 5ನೇ ವಯಸ್ಸಲ್ಲಿ ಕಲಿಯೋಕ್ಕೆ ಶುರು ಮಾಡಿದ. ಆನ್ಲೈನ್ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟದು ಆ್ಯಪ್ಲಿಕೇಶನ್ಸ್ ಮಾಡೋದು ಕಲಿತ. ನಂತರ ಹಾಗೆ ಶುರುವಾಯಿತು ಅವನದು. ಅಂದರೆ ಬೆಳೀತಾ ಅವನಿಗೆ ಯಾವುದು ಇಂಟ್ರೆಸ್ಟ್ ಅಂತ ಹೇಳಿಬಿಟ್ಟು ಸಣ್ಣ ಪುಟ್ಟ ಆ್ಯಪ್ಲಿಕೇಶನ್ಸು ಒಂದಷ್ಟು ಗೂಗಲ್ ಪ್ಲೇ ಸ್ಟೋರಲ್ಲೆಲ್ಲನೂ ಪಬ್ಲಿಷ್ ಆಯಿತು. ಸೊ ಈಗ ನೀವು ಮೆನ್ಸಾಗಿ ಹೋಗಿ ಬಂದು ನೆಕ್ಸ್ಟ್ಗೆ ಲಾಕ್ಡೌನ್ ಅಲ್ಲ ಆಯಿತು. 19 ಎಂಡಿಂದ ಶುರುವಾಗಿದ್ದು ಇದು 2 ಇಯರ್ಸ್ ಲಾಕ್ ಆಗಿಬಿಟ್ವಿ ಎಲ್ಲರೂ. ಹೌದು. ಒಂದಷ್ಟು ಗ್ಯಾಪ್ ಆಯಿತು, ಮತ್ತೆ ಲಾಕ್ ಆಯಿತು, ಮತ್ತೆ ಗ್ಯಾಪ್ ಆಯಿತು, ಈ ಥರ ಎಲ್ಲ ಆಯಿತು. ಸೊ ಈ ಗ್ಯಾಪಲ್ಲಿ ಇವನು ಒಂದಷ್ಟು ಕೊರೋನಾಗೂ ಇವನು ಒಂದು ಹೆಲ್ಪ್ ಲೈನ್ ಅನ್ನೋ ಥರ ಮಾಡಿ ಅದರಲ್ಲೂ ಒಂದು ದಾಖಲೆನ ಮಾಡ್ದ. ಮತ್ತು ಸುಮಾರು ಜನಕ್ಕೆ ಅದು ಹೆಲ್ಪ್ಫುಲ್ ಆಯಿತು. ಅಂದರೆ ಆ್ಯಂಬುಲೆನ್ಸ್ನ ಬುಕ್ ಮಾಡೋಕ್ಕೆ ಅಂತಲೇ ಒಂದು ಆ್ಯಪ್ನ ಡೆವಲಪ್ ಮಾಡ್ದ. ಅದ್ರ ಬಗ್ಗೆ ಹೇಳಿ, ಅವ್ನು ಹೆಂಗೆ ಅದನ್ನು ಅದ್ರ ಕಡೆಗೆ ಹೆಂಗೆ ಅಟ್ರಾಕ್ಟ್ ಆದ, ಹೆಂಗೆ ಅವನು ಅದನ್ನ ಮಾಡೋಕ್ಕೆ ಆಯಿತು ಅಂತ. ಖಂಡಿತ. ಅದು ಅವನಿಗೆ ಆಗ ವಯಸ್ಸು 6 ತುಂಬಿ 7 ಹಿಂಗಿದ್ದ. ಆ ಟೈಮಲ್ಲಿ ಕರೋನಾ ಪ್ಯಾಂಡಮಿಕ್ ಡಿಕ್ಲೇರ್ ಆಯಿತು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬರಿಗೆ ಕರೋನಾ ವಾರಿಯರ್ ಏನೋ ಅವರಿಗೆ ಇದಾಯಿತು. ಆ್ಯಂಬುಲೆನ್ಸಲ್ಲೆಲ್ಲ ಬಂದು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದನ್ನು ನೋಡಿಬಿಟ್ಟು ಕೇಳ್ದ, ಈಗ ಇವರು ಎಲ್ಲಿ ಹೋಗ್ತಾರೆ, ನಮ್ಗೆ ಆ್ಯಕ್ಚುಲಿ ಗೊತ್ತಿಲ್ಲ ಎಲ್ಲಿ ಹೋಗ್ತಾರೆ, ಫಸ್ಟ್ ವೇವ್ ಅಲ್ಲ. ಸೊ ನಮಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾರೆ. ಮತ್ತು ಹಾಗಿದ್ರೆ ಏನು ಮಾಡ್ತಾರೆ, ಅವ್ರಿಗೆ ಹಾಸ್ಪಿಟ್ಲ್ ಎಲ್ಲಿದೆ, ಎಲ್ಲಿ ಹೋಗ್ತಾರೆ, ಅಕಸ್ಮಾತ್ ಇನ್ನೊಬ್ರಿಗಾದರೆ ಅವ್ರೇನು ಮಾಡಬೇಕು ಅಂದರೆ ಆ ಮಗುಗೆ ಆ ವಯಸ್ಸಲ್ಲಿ ಏನು ಕ್ಯೂರಿಯಾಸಿಟಿ ಇತ್ತು ಆ ಕ್ಯೂರಿಯಾಸಿಟಿ ಕ್ವೆಶನ್ಸು ವೈ ವೇರ್ ಈ ಥರ. ಸೊ ಹಾಗಾದಾಗ ನಂಗೆ ನಿಜ ಗೊತ್ತಿಲ್ಲ, ನಮಗೂ ಎಲ್ರಿಗೂ ಇದು ಹೊಸ್ತೇನೇನೆ.
ಮೋಸ್ಟ್ಲಿ ನೀನು ಟ್ರೈ ಮಾಡು ಅದನ್ನು ಹುಡ್ಕೋಕ್ಕೆ. ಅಂದರೆ ಎಲ್ಲಾದ್ರೂ ಹಿಂಗೆ ಇನ್ಫಾರ್ಮೇಷನ್ ಚೆಕ್ ಮಾಡ್ತೀವಿ, ಈಗ ಹಾಸ್ಪಿಟ್ಲಿಗೆ ಫೋನ್ ಮಾಡೋದು ಈ ಥರ. ಮತ್ತು ಹಂಗಾದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗೋ ಥರ ಒಂದು ಅಪ್ಲಿಕೇಶನ್ ಯಾಕೆ ಮಾಡಬಾರ್ದು ಅಂತ ಹೇಳ್ದ. ಅದು ತುಂಬ ಖುಷಿ ಅನ್ನಿಸ್ತು ನಮಗೆ. ಅದೊಂದು ಐಡಿಯಾ ಬಂದಿರೋದು ನೋಡಿ. ಹೌದಲ್ವಾ ಅಂತಂದು. ಯಾಕಂದರೆ ಅಲ್ಲಿ ತನಕ ಈಗಾಗಲೇ ಬೇರೆ ಅಪ್ಲಿಕೇಶನ್ಸು ದೇಶಗಳ ಬಗ್ಗೆ ಅಥವಾ ಸಣ್ಣ ಪುಟ್ಟದು ಇವೆಲ್ಲ ಮಾಡ್ತಿದ್ನಲ್ಲ. ಸೊ ಅದೇ ನಿಟ್ಟಲ್ಲಿ ಯೋಚನೆ ನಡೀತಾ ಇತ್ತು. ಸೊ ಇದನ್ನು ಅವ್ನು ತಲೆ ತಟ್ಟಂತ ಬಂತಂತ ಕಾಣುತ್ತೆ. ಅದಾದಮೇಲೆ ಓಕೆ, ಒಳ್ಳೆ ಐಡಿಯಾ, ಮಾಡೋಣ. ಸೊ ಎಲ್ಲೆಲ್ಲಿ ಏನೇನು ಇನ್ಫಾರ್ಮೇಷನ್ ತೊಗೋಬೇಕು ಅಂತ ಗೈಡ್ ಮಾಡ್ತೀನಿ ನಾನು ಅಂತ ಹೇಳಿ, ನಮಗೆ ಒಂದು ಸ್ವಲ್ಪ ತುಂಬ ಜೆನ್ಯೂನ್ ಇನ್ಫಾರ್ಮೇಷನ್ಸ್ ಬೇಕಲ್ಲ. ಆಗ ಅವ್ರ ತಂದೆ, ಈಗ ಬ್ಯಾಂಗ್ಳೂರ್ BBMP ವೆಬ್ಸೈಟ್ ಇತ್ತು ಆವಾಗ, ಮತ್ತು ಇನ್ನೊಂದಷ್ಟು ವೆಬ್ಸೈಟ್ಗಳು ಆ ಟೈಮಲ್ಲಿ ಒಂದಷ್ಟು ನಡೀತಾ ಇದ್ವಲ್ಲ, ಅಲ್ಲಿ ನಮಗೆ ಜೆನ್ಯೂನ್ ಇನ್ಫಾರ್ಮೇಷನ್ ಸಿಗತ್ತೆ. ಸರಿ, ಅದನ್ನು ತಗೊಂಡು ಅಲ್ಲಿ ತನಕ ಕಲ್ತಿದ್ದ, ಕೋಡಿಂಗ್ ಮಾಡೋದೆಲ್ಲ ಕಲ್ತಿದ್ದ. ಸೊ ಆವಾಗ ಅವನಿಗದು ಸುಲಭ ಇತ್ತು. ಹೇಗೆ ಅಂದರೆ, ಈಗ ನಾವು ಬನಶಂಕರಿಯಲ್ಲಿ ಕೂತಿದ್ದೀವಿ. ಈಗ ನಮ್ಮ ಮನೇಲಿ ಏನಾದ್ರೂ ಯಾರಿಗೋ ಒಬ್ರಿಗೊಂದು ಕರೋನಾ ಬಂತು ಅಂದರೆ, ನಾನು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನನ್ನ ಲೊಕೇಶನ್ನು ಈಗ ಬನಶಂಕರಿಯಲ್ಲಿ ಇಲ್ಲ ಅಂದರೆ ಬನಶಂಕರಿ ಅಕ್ಕಪಕ್ಕ ಉತ್ತರಳ್ಳಿನೋ RR ನಗರ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ, ಯಾಕಂದರೆ ಎಲ್ಲ ಅಂತೂ ಮಾಡಿರಲಿಲ್ಲ, ಒಂದಷ್ಟು ಮಾಡಿದ್ದ. ಬೆಂಗಳೂರಲ್ಲಿ ಒಂದು ಮೇನ್ ಸೆಂಟರ್ಸು, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಆಸ್ಪತ್ರೆ ಎಷ್ಟು ದೂರ, ಮತ್ತು ಆ್ಯಂಬುಲೆನ್ಸ್ ನಿಮ್ಗೆ ಹತ್ತಿರ ಸಿಗೋವಂಥ ಆ್ಯಂಬುಲೆನ್ಸ್ ಸ್ಟೇಷನ್ಸ್ ಎಲ್ಲೆಲ್ಲಿ, ಅಂದರೆ ಪ್ರೈವೇಟ್ ಆ್ಯಂಬುಲೆನ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇತ್ತು. BBMP ಆ್ಯಂಬುಲೆನ್ಸ್ ಕಾಂಟ್ಯಾಕ್ಟ್ ನಂಬರು ಮತ್ತು ಪ್ರೈವೇಟ್ ಆ್ಯಂಬುಲೆನ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು. ಆ ಟೈಮಲ್ಲಿ ಪ್ಯಾನಿಕ್ ಆಗ್ತೀವಲ್ವಾ, ಹೌದು, ಏನು ಮಾಡಬೇಕು ಅಂತಾನೆ ಎಷ್ಟು ಈಸಿಯಾಗಿ ನಾವು ಈಗ ಮಾತಾಡ್ಬೋದು. ಬಟ್ ಆ ಟೈಮ್ನ ಫೇಸ್ ಮಾಡಿದವ್ರಿಗೆ ಅದ್ರದ್ದು ಎಷ್ಟು ಇದಿತ್ತು ಅಂತ ಅಪ್ಪ ನೆನ್ಸ್ಕೊಳೋದು ಬೇಡ. ಟಚ್ವುಡ್ ಅಂತ ಟೈಮ್ ಮತ್ತೆ ಯಾವತ್ತೂ ಬರಲೇಬಾರ್ದು. ನಿಜ, ಅದು ಮರೆಯೋಕ್ಕಾಗದೇ ಇರೋವಂಥ ದಿನಗಳು ಅವೆಲ್ಲನೂ. ಹಾಗಾಗಿ ಆ ಟೈಮಲ್ಲಿ ಅದು ತುಂಬ ಸಿಂಪಲ್ ಅಪ್ಲಿಕೇಶನ್ನೇ, ಬಟ್ ಆದರೆ ಭಾಳ ಉಪಯೋಗ ಆಯಿತು. ಹಾಸ್ಪಿಟಲ್ಸು ಮತ್ತು ಏನು ಡಾಕ್ಯುಮೆಂಟ್ಸ್ ಬೇಕು ಫಸ್ಟ್ ತೊಗೊಂಡೋಗ್ಬೇಕಾದ್ರೆ ಅಲ್ಲಿದು ಫೀಸ್ ಏನಿರುತ್ತೆ, ಮತ್ತು ಡಿಸ್ಟೆನ್ಸ್ ಏನಿದೆ, ಮತ್ತು ಲೊಕೇಶನ್ ಅಲ್ಲಿಗೆ ಹೆಂಗೆ ತೊಗೊಂಡೋಗುತ್ತೆ, ಇದು ಫಸ್ಟ್. ಇನ್ನು ನೆಕ್ಸ್ಟು ನಂತರ ಅದು BBMP ಅವ್ರದ್ದು ಆ್ಯಂಬುಲೆನ್ಸ್ ಡ್ರೈವರ್ಗಳದ್ದು ಕಾಂಟ್ಯಾಕ್ಟ್ ನಂಬರ್, ಆಮೇಲಿಂದ ಪ್ರೈವೇಟ್ ಆ್ಯಂಬುಲೆನ್ಸ್ ಡ್ರೈವರ್ ಕಾಂಟ್ಯಾಕ್ಟ್ ನಂಬರ್. ಓಕೆ, ಪರ್ಸ್ನಲ್ ಆಗಿ ಆ್ಯಂಬುಲೆನ್ಸ್ ಅವ್ರದ್ದು ಡ್ರೈವರ್ ಕಾಲ್ಸ್ ಬಂದಿತ್ತು. ಎಷ್ಟು ನಮ್ದು ಹೆಂಗೆ ಇಷ್ಟು ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಓಕೆ, ಸೊ ನಮ್ದು ಹೆಂಗಾಯ್ತು ಅಂದರೆ, ನಾನು ಕೆಲಸ ಮಾಡೋ ಕಂಪ್ನಿಯಲ್ಲಿ CSR ಡಿಪಾರ್ಟ್ಮೆಂಟಲ್ಲೆಲ್ಲ ಒಂದಷ್ಟು ಎಷ್ಟು ಕೈಲಾದಷ್ಟು ಆ ಕಡೆ ಈ ಕಡೆ ಕೊರೋನಾ ಟೈಮಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇದೆ. ಸೊ ವಾಲಂಟಿಯರ್ಸ್ ಗ್ರೂಪಲ್ಲಿ ತುಂಬ ಇದೆ. ಸೊ ಹಾಗಾಗಿ ಬೆಂಗಳೂರು ವಾಲಂಟಿಯರ್ಸ್ ಗ್ರೂಪಲ್ಲಿ ಈ ಅಪ್ಲಿಕೇಶನ್ ತುಂಬ ವೈರಲ್ ಆಯಿತು. ಓಕೆ ಓಕೆ ಓಕೆ. ಸೊ ಇದು ಬೆಂಗಳೂರವರು ಮಾತ್ರ ಮಾಡಿದ್ದು. ಸೊ ಬೆಂಗಳೂರಲ್ಲಿ ತುಂಬ ಅಂದರೆ ತುಂಬ ಇದಾಯಿತು. ಒಂದು 3-4 ಕಾಲ್ಸ್ ಅಂತೂ ಬಂತು. ಅದರಲ್ಲಿ ಒಬ್ಬರು ಅವರ ಪಕ್ಕದ ಮನೆಯವ್ರಿಗೇನೋ ಆದಾಗ ಅವ್ರು ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ಗೈಡ್ ಮಾಡಿದ್ರಂತೆ. ಅದು ತುಂಬ ಖುಷಿ ಆಯಿತು. ಮತ್ತು ಆ್ಯಂಬುಲೆನ್ಸ್ ಡ್ರೈವರೇ ಕಾಲ್ ಮಾಡಿ ಹೇಳಿದ್ರು. ಅದು ಅಷ್ಟೇ ತುಂಬ ಖುಷಿ ಆಯಿತು. ಮೇಡಮ್, ಹೋದ ಪೇಷಂಟ್ ಅಂತೂ ಎಷ್ಟು ಹೇಳಿದ್ರು, ನಮ್ಗೆ ಎಷ್ಟು ಅನುಕೂಲ ಆಯಿತು ವಾಪಸ್ ಬರಬೇಕಾದ್ರೆ ಹಿಂಗೆ ಅಂತೆಲ್ಲ ಹೇಳಿ. ಸೊ ಈ ಥರದವು ತುಂಬ ಅಂದರೆ ತುಂಬ ಸಾರ್ಥಕ ಅಂತ ಅನಿಸ್ಬಿಡ್ತು ಅಲ್ವಾ. ಒಂದು ಜೀವ ಉಳಿಯತ್ತೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು, ಇನ್ನು ಏನು ಇಂಪ್ಯಾಕ್ಟು ಬೇಡಿ ಸೊಸೈಟಿ ನಮ್ಮ ಕಡೆನ ಒಂದು ಅಲ್ಪ ಕಾಣಿಕೆ. ಸೊ ದೇವರ ಶಕ್ತಿ ಕೊಟ್ಟಿದ್ದಾನಲ್ಲ, ದೊಡ್ಡ ಕಾಣಿಕೆನೇ ಇದು, ಅಲ್ಪ ಕಾಣಿಕೆ ಏನಲ್ಲ. ಆ ಟೈಮಿಗೆ ಅಷ್ಟೊಂದು ಹೊಳೆದು ಅದೆಲ್ಲ ಡೆವಲಪ್ ಮಾಡಿ ಅದು ಒಂದಷ್ಟು ಜನಕ್ಕೆ ಉಪಯೋಗ ಆಗಿರೋದು ನಿಜವಾಗ್ಲೂ ಗ್ರೇಟ್ ಥಿಂಗ್. ಅದು ನಮಗೂ ಅದು ಅಷ್ಟು ಅನುಕೂಲ ಆಗುತ್ತೆ. ಏನೋ ಮಗು ಹೇಳ್ತಿದ್ದಾನೆ, ಕರೋನಾ ಅಲ್ಲ, ಮನೆಯೊಳಗೆ ಕೂತಿದ್ದಾನೆ, ಮಾಡಲಿ. ಬಟ್ ಯಾವುದಕ್ಕೂ ನಾವು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅವ್ನ ಸಣ್ಣ ಆಸೆಗಳೇ ಆಗಲಿ, ನಾವು ಅವ್ನು ಹೇಳಿದ ದಿನ ಅದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಹೌದು. ಅದಕ್ಕೆ ಅವ್ನು ಈ ಥರ ಇದು ಅಂತಲ್ಲ, ಯಾವುದೇ ಒಂದು ಸಣ್ಣ ಪುಟ್ಟದ್ದು ಹೇಳಿದ್ರೆ ಆಯಿತು, ಯಾಕೆ ಟ್ರೈ ಮಾಡ್ಬಾರ್ದು, ಮಾಡೋಣ ಬಿಡು ಅಂದರೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ವಿ. ಸೊ ಹಾಗಾಗಿ ಇದು ಅಲ್ಲಿ ತನಕ ತಲುಪ್ತು. ಸೊ ಇದೇ ವಿಷಯಕ್ಕೆ ಇನೋವೇಷನ್ ಕ್ಯಾಟಗರಿಯಲ್ಲಿ 2023ರಲ್ಲಿ ಪ್ರಶಸ್ತಿ ಬಂದಿದ್ದು. ಬಟ್ ಅವನು 2022ನೇ ವರ್ಷಕ್ಕೆ ಸಾಲಿಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ ಅವನಿಗೆ
ಸಿಕ್ಕಿದ್ದು ಇದಕ್ಕೋಸ್ಕರ. ಅದು ಮೋದಿಯವರು ಕರೆದು ಶಬಾಷ್ಗಿರಿ ಕೊಟ್ಟು ಹೌದು. ದ್ರೌಪದಿ ಮುರ್ಮುರವರಿಂದ ಅದನ್ನ ಎಲ್ಲ ಸ್ವೀಕಾರ ಮಾಡಿ ಅಪ್ಪ ನಂಗೆ ಆ ವಿಡಿಯೋ ನೋಡಿದಾಗ ನಿಜವಾಗ್ಲೂ ಸಖತ್ ಖುಷಿ ಆಗ್ಬಿಟ್ಟಿತ್ತು. ಸೊ ಆ ದಿನಗಳನ್ನ ಹಂಚ್ಕೊಳ್ಳೋದಾದ್ರೆ ಹೆಂಗಿತ್ತು ಅದು ಅವಾರ್ಡ್ ಸಿಕ್ಕಿದ ಟೈಮು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಅದೆಲ್ಲ. ಅದು ಆಕ್ಚುಲಿ ಅನೌನ್ಸ್ ಆಗ್ಬೇಕಿತ್ತು, ನಮ್ಗೆ ಡಿಲೇ ಆಯ್ತು ಲಿಸ್ಟ್ ಅನೌನ್ಸ್ ಆಗೋದ್ರಲ್ಲಿ. ಆವಾಗ ಒಂದು ಆಫೀಸ್ ಕೆಲಸ ಮಾಡಬೇಕಾದ್ರೂ ಇಮೇಲ್ ಐ ಡಿ ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೆ. ಸೊ 19ನೇ ತಾರೀಕು ಮಧ್ಯಾಹ್ನ 1:12ಕ್ಕೆ ಇಮೇಲ್ ಬಂತು. ಓಕೆ, ಹಿಂಗೆ ನಿಮ್ಮ ಮಗು ಅದು ಅದ ತುಂಬಾ ಆ ನೆನ್ಪು. ಖುಷಿ. ಹೌದು ರಿಷಿ, ಅವಾಗ ಸ್ಕೂಲಲ್ಲಿದೆ. ಹಾ ನೀನು ಸ್ಕೂಲಲ್ಲಿದ್ದೆ. ಆದರೆ ನೋಡು ಅಮ್ಮಂಗೆ ಏನು ಗೊತ್ತಾ, ತುಂಬ ಮೋಸ್ಟ್ ಮೆಮೊರಬಲ್ ಟೈಮ್ ಅದು. ಅದಕ್ಕೆ ಅದನ್ನ ಟೈಮಿಂದ ಹಿಡಿದು ಅವರು ಡೇಟಿಂದ ಹಿಡಿದು ಹಂಗೆ ನೆನ್ಪಿಟ್ಕೊಂಡಿದ್ದಾರೆ. ಅವ್ರು ನೆನ್ಪಿಟ್ಕೊಂಡಿದ್ದಾರೆ ಅನ್ನೋಕ್ಕಿಂತ ಅದು ನೆನಪಲ್ಲಿ ಉಳ್ಕೊಂಡ್ಬಿಟ್ಟಿದೆ ಹಂಗೆ. ಹೌದು. ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಇಮೇಲ್ ಬಂತು, ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್, ಇಷ್ಟು ಇಲ್ಲಿಂದ ಕಾಲ್ ಬರುತ್ತೆ ನಿಮಗೆ, ಹಿಂಗೆ. ನಾನು ಆ ಟೈಮಲ್ಲಿ ಆಫೀಸಲ್ಲಿ ಯಾವುದೋ ಒಂದು ಮೀಟಿಂಗಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೆ. ಆ ಟೈಮ್ಗೆ ನನಗೆ ಇದನ್ನು ಫರ್ದರ್ ಚೆಕ್ ಮಾಡೋ ಎಷ್ಟು ಖುಷಿ, ಎಷ್ಟು ಸಂಭ್ರಮ ಅನ್ನಿಸ್ತು ಅಂದರೆ ಕರೆಕ್ಟಾಗಿ ಓದಬೇಕು ಅಥವಾ ತಪ್ಪು ತಿಳ್ಕೊತಾ ಇದ್ದೀನ, ಡಬಲ್ ಚೆಕ್, ಏನಾರ ಇದು ತಪ್ಪಾಗಿ ನಾನೇ ಓದ್ಕೊಂತಿದ್ದೀನ. ಮೀಟಿಂಗ್ ಕ್ಲೋಸ್ ಮಾಡಿ ಓದ್ಕೊಂಡು ಇಲ್ಲ ಇಲ್ಲಿದೆ ಇಮ್ಮಿಡಿಯೇಟ್ ಅಲ್ಲಿ ಪ್ರತಿಯೊಂದು ಕಾಲ್ಸ್ ಎಲ್ಲ ಸರ್ಕಾರದ ಕಡೆಯಿಂದ ಕಾಲ್ಗಳು ಬಂತು. 24 ಗಂಟೆ ಒಳಗಡೆ, ಅದು 1.5-2 ಗಂಟೆ ಟೈಮ್ ಒಳಗಡೆನೇ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಯಿತು. ಸೊ ನಮಗೆ ಫ್ಲೈಟ್ ಟಿಕೆಟ್ಸಿಂದ ಹಿಡಿದು ಮತ್ತು ಅಲ್ಲಿ ಸ್ಟೇಗೆ ನಾವು ಏನೇನು ಪ್ಯಾಕ್ ಮಾಡ್ಕೋಬೇಕು ಎಲ್ಲನೂ. ಬಟ್ ಏನಂದರೆ ಅದು ಒಂದು ಸೊ ಪ್ರಧಾನಮಂತ್ರಿ ಮತ್ತು ಪ್ರೆಸಿಡೆಂಟ್ ಎಲ್ಲ ಆಗಿರೋದ್ರಿಂದ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ. ಸೊ ನೀವು ಅದನ್ನು ಇದು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ತುಂಬ ಈವನ್ ಕ್ಲಾತ್ಸ್ ಕಲರಿಂದ ಹಿಡಿದು ಹೌದು ಹೌದು ತುಂಬ ಇರುತ್ತೆ. ಸೊ ಅದ್ರ ಪ್ರಕಾರ ಅವರು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು, ಏನೇನು ಇವ್ರ ಡೀಟೇಲ್ಸು ಅದು ಇದು ಎಲ್ಲನೂ. ಬಟ್ ಆ ಕ್ಷಣ, ಆ ಒಂದು 8-9 ದಿನ ಜೀವನದಲ್ಲಿ ಇನ್ನೊಂದ್ಸತಿ ಹೋಗಿ ನೋಡ್ಬೇಕು ಅನ್ನೋದಾದ್ರೆ ಆ ದಿನಗಳಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ದೇವ್ರ ಏನಾರ ವರ ಕೊಟ್ರೆ ಅದನ್ನೇ ಕೇಳಿ ನೀವು, ಮತ್ತೆ ವಾಪಸ್ ಆ ದಿನಗಳು ಒಂದಷ್ಟು ಸತಿ ಬರ್ಲಿ ನಮ್ಗೆ ಅಂತ. ಇನ್ನು ಮುಂದೆ ಆ ಥರದ ದಿನಗಳು ನಿಜವಾಗ್ಲೂ ಮತ್ತೆ ಬರುತ್ತೆ ನಿಮ್ಗೆ, ಅದ್ರಲ್ಲಿ ಡೌಟೇ ಬೇಡ. ಓ ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿಂದ 1 ದಿನದ ಒಳಗಡೆನೆ ತುಂಬ ಕ್ವಿಕ್ಕಾಗಿ ಇದು ಮಾಡಿಸಿದ್ರು. ಅವನ ಹೆಸರೆಲ್ಲ ಅಕೌಂಟ್ ಇರ್ಬೇಕು, ಹೀಗೆ ಅದು ಇದು ಎಷ್ಟೊಂದು. ಬಟ್ ಏನೂ ಗೊತ್ತಿಲ್ಲ, ಒಂದು ಇಂಟ್ಯೂಷನ್ ಇತ್ತು ಅನಿಸುತ್ತೆ ತಾಯಂದ್ರಿಗೆ, ಮೋಸ್ಟ್ಲಿ ಅದು ಇರತ್ತೆ ಅನ್ಸುತ್ತೆ. ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ, ಆಲ್ಮೋಸ್ಟ್ 60 ಭಾಗ ಪ್ಯಾಕ್ ಮಾಡಿದ್ದೆ. ಯಪ್ಪ, ಲಗೇಜ್ ಪ್ಯಾಕ್ ಅಂದರೆ ಎಲ್ಲ ಥರ್ಮಲ್ ವೇರ್ಸ್ ಎಲ್ಲೆಲ್ಲಿಗೆ ಬೇಕು, ಇದಕ್ಕೆ ಹೇಳೋದು ಮ್ಯಾನಿಫೆಸ್ಟ್ ಮಾಡೋದು ಅಥವಾ ಇದು ಅನ್ಕೊಳೋದು, ಇದು ಆಗ್ಬೋದು, ನಾನು ಬೇಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅಕಸ್ಮಾತ್ ಆದ್ರೆ ನಾವು ಸಿಕ್ಕಲ್ಲ. ಅದು ಎಷ್ಟು ಬಟ್ಟೆಗಳಾಗ್ಲಿ, ಯಾಕಂದ್ರೆ ಅವ್ನಿಗೆ ಎಷ್ಟೊಂದು ಇರುತ್ತೆ, ಅದು ಒಂದಷ್ಟು ಜೊತೆನ ಎಲ್ಲ ರೆಡಿ ಮಾಡ್ಕೊಳ್ಳೋದು ಆ ಟೈಮಿಗೆ ತಲೆ. ಆಮೇಲೆ ಅವ್ರು ಕೊಡೋದು ಬರೀ 24 ಗಂಟೆ, ಒಂದ್ ದಿನದಲ್ಲಿ ರೆಡಿ ಆಗ್ಬೇಕು ಪೂರ್ತಿ. ಅಷ್ಟರೊಳಗೆ ಬೇರೆ ಬೇರೆನೂ ಇರುತ್ತೆ ಎಲ್ಲ. ಸೊ ಹಾಗಾಗಿ ದಡಬಡ ಆಯಿತು. ಸ್ಕೂಲ್ಗೆ ಹೋದ್ವಿ, ವಿಷಯ ತಿಳಿಸಿದ್ವಿ, ಸ್ಕೂಲವ್ರು ಖುಷಿ ಪಟ್ಟರು. ಬಂದೆ ಇನ್ನು ಪಿಕಪ್ ಮಾಡ್ಕೊಂಡು ಬಂದ್ವಿ. ಮತ್ತೆ ನೆಕ್ಸ್ಟ್ ಡೇ ಡೆಲ್ಲಿಗೆ ಹೊರಟ್ವಿ. ಸೊ ಅಲ್ಲಿ ಡೆಲ್ಲಿಯಲ್ಲಿ ಆ ಜ್ಯೂರಿ ಟೀಮ್ ಇದೆಯಲ್ಲ, ಅವ್ರು ಬಂದರು ಬೆಳಿಗ್ಗೆ 10 ಗಂಟೆಗೆ. ಅಷ್ಟು ಜನ ಬಂದು ಅವ್ರು ಎಲ್ಲರಿಗೂ ನಾವು ನೋಡ್ಬೇಕಾಗಿದ್ದು ಮಗು ತುಂಬ ಪುಟ್ಟವನು. 11 ಜನ ಮಕ್ಕಳಿದ್ರು. 8 ವರ್ಷ ಆಗ 8 ವರ್ಷ, 11 ಜನ ಮಕ್ಕಳಲ್ಲಿ ಇವನೇ ಪುಟ್ಟವನು. ಆ 8 ವರ್ಷದ ಮಗು ಅವ್ರು ಬಂದು ನಮ್ಗೆ ಹೇಳಿದ್ದೇನು ಅಂದರೆ, ನಿನ್ನನ್ನು ಯಾಕೆ ನಾವು ಇಷ್ಟು ನೋಡಬೇಕು ಅಂದರೆ, ನಮ್ಮ ಇಷ್ಟು ಜನ 7 ಜನ ಅನಿಸುತ್ತೆ ಜ್ಯೂರಿ ಪ್ಯಾನಲಲ್ಲಿ ಇದ್ದವರು, ನಮಗೆ ತುಂಬ ತೊಂದರೆ ಕೊಟ್ಟಿದ್ದೀಯ ನೀನು, ಯಾವ ಕ್ಯಾಟಗರಿಯಲ್ಲಿ ನಿನ್ನ ಹಾಕಬೇಕು ಅನ್ನೋದು ನಮ್ಗೆ ಯೋಚನೆ ಆಗಿತ್ತು. ಇನೋವೇಷನ್ ಅಲ್ಲ, ಲಿಟ್ರೇಚರ್ ಅಲ್ಲ, ಅಥವಾ ಇನ್ಫ್ಲೂಯೆನ್ಸರ್ ಆಗ ಯಾವುದ್ರಲ್ಲಿ ಹಾಕ್ಬೇಕು. ಆಲ್ರೆಡಿ ಅವ್ನು ಬರ್ದಿದ್ದಾನೆ ಪುಸ್ತಕ ಅವಾಗ. ಹೌದು, ಬರ್ದಿದ್ದ 6ನೇ ವಯಸ್ಸಿಗೆ ಪುಸ್ತಕ ಬರ್ದಿದ್ದ. ಸೊ ಹಾಗಾಗಿ ಇವನನ್ನ ಯಾವ ವಿಭಾಗಕ್ಕೆ ಕರೆಕ್ಟಾಗಿ ಹೊಂದ್ತಾನೆ ಇವನು ಅನ್ನೋದು ದೊಡ್ಡ ಚರ್ಚೆ ಆಗಿತ್ತು ಎಲ್ರಿಗೂ. ಒಂದಷ್ಟು ಜನರಿಗೆ ನಮಗೆ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ನಿನ್ನ ನೋಡೋ ತನಕ, ಹಿಂಗೆ ಈ ಥರದ್ದೆಲ್ಲ
ತುಂಬಾ ಅಂದ್ರೆ ತುಂಬಾ ಅದು ಕೇಳಕ್ಕಂತೂ ಇನ್ನೂ ತುಂಬಾ ಖುಷಿ ಅನ್ನಿಸ್ತು. ಎಲ್ಲಾರು ಅವರು ಮಿನಿಸ್ಟರ್ಸ್, IAS ಆಫೀಸರ್ ಈ ತರ ಎಲ್ಲ ಇರೋರು ಬಂದು ಅವ್ರನ್ನ ಪಕ್ಕ ನಿಂತ್ಕೊಂಡು ಒಂದು ಸೆಲ್ಫಿ ತಗೊಳ್ಳೋದಾಗ್ಲಿ, ಇನ್ನೊಂದು ಅವ್ರ ಆಶೀರ್ವಾದ ಅಂದ್ರೆ ತುಂಬಾ ಖುಷಿ ಅನ್ನಿಸ್ತು. ಸೊ ಮೋಸ್ಟ್ ನೋಡಿದ್ರಾ, ಈ ಮೂಮೆಂಟ್ಸ್ನ ಶೇರ್ ಮಾಡ್ಕೊಳೋದ್ರಿಂದ ಈ ಮದರ್ಸ್ ಡೇನ ನಾನು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ನಂಗೆ ಅನಿಸ್ತಿದೆ. ಯಾಕಂದರೆ ಎಷ್ಟೊಂದು ಜನ ತಾಯಂದ್ರಿಗೆ ಇದೆ ಇನ್ಸ್ಪಿರೇಷನ್. ಈ ಥರದ್ದು ಒಂದು ಮೂಮೆಂಟ್ಸ್ನ ಶೇರ್ ಮಾಡೋದು ಮತ್ತು ಅವ್ರ ಬೆಳವಣಿಗೆನ ಗುರ್ತಿಸೋದು, ಅವ್ರಿಗೆ ಅದನ್ನ ಒಂದು ಪಾತ್ನ ರೆಡಿ ಮಾಡೋದು, ಅದೆಲ್ಲ ತುಂಬ ದೊಡ್ಡ ಜವಾಬ್ದಾರಿ ಅದು, ದೊಡ್ಡ ಕರ್ತವ್ಯನೂ ಹೌದು ತಂದೆ ತಾಯಂದ್ರಿಗೆ. ಹೌದು. ಸೊ ಅಲ್ಲಿ ಅಷ್ಟು ಜನರು ಶಬಾಷ್ಗಿರಿ ತಗೊಂಡು ಅಲ್ಲಿ ಒಂದಷ್ಟು ದಿನದ ಜರ್ನಿ ಆಯ್ತು. ಅವ್ರಿಗೆ ಪ್ರೋಟೋಕಾಲ್ಸ್ ಇತ್ತು, ಟ್ರೈನಿಂಗ್ ಎಲ್ಲಾನು ಹೇಗೆ ಏನು ಎತ್ತ ಅಂತ. ಆ್ಯಕ್ಚುಲಿ ನಾನು ಇವನ್ನ ಮಾತಾಡಿಸ್ದಾಗ ಇವನು ಹೇಳ್ದ, ನನಗೆ ಸ್ಮೃತಿ ಮೇಡಮ್ ಪಾನಿಪುರಿ ಕೊಡ್ಸಿದ್ರು ಅಂತ. ಸೊ ನೀವು ಆ ಒಂದು ಮೂಮೆಂಟ್ನ ಶೇರ್ ಮಾಡೋದಾದ್ರೆ. ಖಂಡಿತ ಅವರು ಸ್ಮೃತಿ ಮ್ಯಾಮ್ ಇವನ್ನ ಕೇಳಿದ್ರು, ನೀವು ಕೇಳಿದ್ರಲ್ಲ ಏನ್ ಇಷ್ಟ ನಿಮ್ಗೆ, ಹಾಗೆ ಅವ್ರು ಕೇಳಿದ್ರು ಏನ್ ಇಷ್ಟ ಅಂತ. ಪಾನಿಪುರಿ ಇಷ್ಟ ಅಂತ ಹೇಳಿದ್ರು. ಸೊ ಆ ಪಾನಿಪುರಿ ಇಷ್ಟ ಅಂದ ತಕ್ಷಣ ಸರಿ ಹಾಗಿದ್ರೆ ಪಾನಿಪುರಿ ಕೊಡಿಸ್ಲಾ ಅಂತ ಹೇಳಿದ್ರು. ಓಕೆ ಆಯ್ತು. ಮಕ್ಕಳಿಗೆಲ್ಲ ಯೂಶಲಿ ಮಿನಿಸ್ಟರ್ ಅವ್ರದ್ದು ಒಂದು ಇದಿರತ್ತೆ, ಬಂದು ಹೊರಗೆಲ್ಲ ಅಷ್ಟು ಇದಾಗಿ, ಬಟ್ ಅವ್ರು ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ನಾವು ಬರೀ ಮಕ್ಕಳಿಗೆ ಯಾಕೆ ಮ್ಯಾಮ್, ನಾನು ಕೇಳಿದೆ ಬರೀ ಮಕ್ಕಳಿಗೆ ಯಾಕೆ, ನಂಗೂ ಇಷ್ಟ ತುಂಬ. ಸೊ ಬರೀ ಮಕ್ಕಳಿಗೆ ಮಾತ್ರ ಯಾಕೆ, ಅಪ್ಪ ಅಮ್ಮಂದ್ರಿಗೂ ಸಿಗ್ಬೇಕಲ್ವಾ ಅಂತ. ಓಕೆ ಸರಿ ಆಯ್ತು, ನೀವುಗಳು ಬನ್ನಿ ಎಲ್ಲರೂ ಹೋಗುವ ಅಂತ ಹೇಳಿ ನಾವು ಅಲ್ಲಿ ಒಂದು ಫೇಮಸ್ ಜಾಗದಲ್ಲಿ ಅವ್ರು ಕರ್ಕೊಂಡು ಹೋದ್ರು. ತುಂಬಾ ಚೆನ್ನಾಗಿತ್ತು. ಪಾನಿಪುರಿ ಮತ್ತೆ ಒಂದಷ್ಟು ಏನೇನೋ ಸ್ವೀಟ್ಸ್ ಅದು ಇದು ಎಲ್ಲ ಪಾಪ ಕೇಳಿದ್ರು. ಇವನಿಗೆ ಪಾನಿಪುರಿನೇ ಇಷ್ಟ. ಸೊ ಪಾನಿಪುರಿ ಟ್ರೀಟ್ ಆಯ್ತು ಅವತ್ತು. ಚಾಟ್ ಸ್ಟ್ರೀಟ್ ಬೇಸಿಕಲಿ ನಮ್ಮ ದಿಲ್ಲಿ ಫ್ಲೇವರ್ ಸಿಕ್ತು ನಮ್ಗೆ ಅಲ್ಲಿ. ರುಚಿ ತುಂಬಾ ಚೆನ್ನಾಗಿ ಅನ್ನಿಸ್ತು, ಖುಷಿ. ಆಲ್ಮೋಸ್ಟ್ ಒಂದ್ 2 ಗಂಟೆ ಟೈಮ್ ಅಲ್ಲೆಲ್ಲ ಆ ಬೀದಿಯಲ್ಲಿ ಓಡಾಡ್ಕೊಂಡು ಒಂದು ಇದರಲ್ಲಿ ಚೆನ್ನಾಗಿತ್ತು ಅದು. ಬಟ್ ಸ್ಮೃತಿ ಮ್ಯಾಮ್ ಹತ್ರ ಅಂತೂ ತುಂಬಾ ಅಂದ್ರೆ ತುಂಬಾ ಜೊತೆಲಿ ಇಲ್ಲ, ಅದೊಂದು ಅಲ್ಲೇನೆ ಇದ್ರು. ಅವ್ರು ಒಂದ್ ಸ್ವಲ್ಪ ಲೇಟ್ ಬಂದ್ರು, ಸ್ವಲ್ಪ ಬೇಗ ಅಂದ್ರೆ ಕ್ರೌಡ್ ಅವಾಯ್ಡ್ ಮಾಡೋದು ಕಷ್ಟ, ಬೇಗ ನೋಟಿಫೈ ಆಗ್ತಾರಲ್ಲ ಪಬ್ಲಿಕ್, ಸ್ವಲ್ಪ ಕಷ್ಟ ಅವರಿಗೆ ಪಾಪ. ಸೊ ಲಾಸ್ಟ್ ಅಲ್ಲಿ ಬಂದ್ರು, ಅಂದ್ರೆ ಶುರುವಿಂದಾನೇ ಇದ್ರು ಜೊತೆಲಿ ಮಕ್ಕಳ ಜೊತೆ ತಿನ್ನಕ್ಕೆ. ಚೆನ್ನಾಗಿ ಆರಾಮಾಗಿ ತಿನ್ಕೊಂಡು. ಬಟ್ ಆಲ್ಮೋಸ್ಟ್ ಒಂದು 5 ಸರಿ ಅಲ್ವಾ ರಿಷಿ ನಾವು ಭೇಟಿಯಾಗಿದ್ದು ಸ್ಮೃತಿ ಮ್ಯಾಮ್ನ. ಆ ಇಡೀ ಒಂದು 7-8 ದಿನದ ಅವಧಿಯಲ್ಲಿ ನಾವು ಒಂದು 5 ಸರಿ ಸ್ಮೃತಿ ಮ್ಯಾಮ್ನ ಭೇಟಿ ಆದ್ವಿ. ಆ 5 ಸತಿಯಲ್ಲೂ ಒಟ್ಟು ಆಲ್ಮೋಸ್ಟ್ ಇವನ್ ಜೊತೆ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡೋದು, ನಿಂಗೆ ಹೇಳೋದು, ಅವನ ಹತ್ರ ಕೇಳೋದು. ಅವನ್ ಬುಕ್ ಈಸ್ಕೊಂಡು ಅದು ಆಟೋಗ್ರಾಫ್ ಇದು ಮಾಡಿಕೊಟ್ಟಿದ್ದಾರೆ. ಸೊ ಆ ದಿನಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಮೊದಲನೇ ಸರಿ ನಮ್ಮ ನರೇಂದ್ರ ಮೋದಿ ಅವರನ್ನ ಅಷ್ಟು ಹತ್ರದಿಂದ ನೋಡಿದ್ದು. ಹೌದು. ಸೊ ಅದು ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ. ಆಮೇಲೆ ರಿಪಬ್ಲಿಕ್ ಪರೇಡ್ ನನ್ನ ಜೀವನದಲ್ಲಿ ಮೊದಲನೇ ಸತಿ ದಿಲ್ಲಿಲಿ ಕೂತಿದ್ದು. ಸೊ ಮಗನ್ನ ನೋಡೋದು ಇನ್ನೂ ವಿಶೇಷ ಅನ್ನಿಸ್ತು ಅಲ್ಲಿ ಅಲ್ವಾ. ಸೊ ಅದು ಬಹಳ ಮೆಮೊರಬಲ್ ಡೇಸ್. ಅದು ಅಲ್ಲಿ ಹೋಗಿ ಕುತ್ಕೊಂಡು ನೋಡೋದೇ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಒಬ್ಬ ಸೆಲೆಬ್ರಿಟಿ ತರ ಅಲ್ಲಿ ಹೋಗಿ ಟ್ರೀಟ್ ಆಗೋದಿದಲ್ಲ, ಅದು ಅದ್ಭುತ. ಬಟ್ ಪ್ರಧಾನಿ ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಇರತ್ತೆ ಇವ್ರಿಗೆಲ್ಲ. ಆ ಮೂಮೆಂಟ್ನ ಶೇರ್ ಮಾಡೋದಾದ್ರೆ ಇವನ್ ಬಾಯಲ್ಲಿ ಕೇಳೋದು ಒಂಥರ ಚೆನ್ನಾಗಿರುತ್ತೆ. ಇದು ಕೇಳಿದೀನಿ ನಾನು. ಬಟ್ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಅವತ್ತಿಂದ ಆ ಸೀನ್ ನಮ್ಗೆ ಸ್ಕ್ರೀನ್ ಪ್ಲೇನ ತೋರಿಸಿ ಇವಾಗ. ಖಂಡಿತ. ಅಲ್ಲಿ 11 ಮಕ್ಳಿಗೂ ಪ್ರಧಾನ ಮಂತ್ರಿ ಅವರ ನಿವಾಸದಲ್ಲೇನೆ ಒಂದು ಇಂಟ್ರಾಕ್ಟಿವ್ ಸೆಷನ್ ಮಾತುಕತೆಗೆ ಆರ್ಗನೈಸ್ ಮಾಡಿದ್ರು. ಸೊ ಹೋಗಿದ್ವಿ ಎಲ್ಲರೂ. ಮುಂದಿನ ಸಾಲಲ್ಲಿ ಮಕ್ಕಳು, ಹಿಂದಿನ ಸಾಲಲ್ಲಿ ಪೇರೆಂಟ್ಸ್ ಕೂತಿದ್ವಿ. 11 ಜನ ಮಕ್ಕಳು. ಸೊ ಇವನು ಕೈ ಎತ್ತದ, ಅಂದ್ರೆ ಪ್ರಶ್ನೆ ಕೇಳ್ಬೇಕಂತ. ಇವನಿಗೆ ಹಿಂದಿ ಬರಲ್ಲ, ಇಂಗ್ಲೀಷಲ್ಲಿ ಕೇಳ್ದ. ಸೊ ಅವ್ರಿಗೆ ಹೇಳಿ ಅಂತ ಹೇಳಿದ್ರು. ದೇಶದ ಕೋಣೆಯಲ್ಲೂ ಪ್ರತಿಯೊಂದು ಮಕ್ಕಳಿಗೂ ಒಂದೇ ರೀತಿ ವಿದ್ಯಾಭ್ಯಾಸ, ಒಂದೇ ರೀತಿ ಆರೋಗ್ಯ ಕೇಂದ್ರಗಳು, ಅಂದರೆ ಹೆಲ್ತ್ ಕೇರ್ ಸರ್ವಿಸ್ ಫೆಸಿಲಿಟೀಸ್ ಎಲ್ಲರಿಗೂ ಯಾಕೆ ಸಿಗ್ತಾ ಇಲ್ಲ?
ಸೊ ಇದು ಎರಡು. ಅದು ಅವ್ನಿಗೆ ಏನಕ್ಕೆ ಹಂಗೆ ಅನ್ಸಿತ್ತು ಅಂದರೆ, ಇವನ್ ಸ್ಕೂಲ್ಗೆ ಹೋಗೋ ದಾರಿಯಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಅವನು 3ನೇ ಕ್ಲಾಸಲ್ಲಿದ್ದಾಗ ಅದು ಕೇಳಿದ, ಯಾಕೆ ಈ ಮಕ್ಳಿಗೆ ಇಲ್ಲಿದೆ ಸ್ಕೂಲು, ಇವರೆಲ್ಲ ನಮ್ಮ ಸ್ಕೂಲ್ಗೆ ಯಾಕೆ ಬರಲ್ಲ, ಅದು ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ತುಂಬ ಒಂದು ಪುಟ್ಟದು, ಅಲ್ಲಿಗೆ ಯಾಕೆ ಬರಲ್ಲ, ಇಲ್ಲಿಗೆ ಯಾಕೆ ಹೋಗ್ತಾ ಇದ್ದಾರೆ ಇವರು ಅಂತ. ಇಲ್ಲಮ್ಮ, ಕೆಲವ್ರಿಗೆ ಆಗತ್ತೆ, ಕೆಲವ್ರಿಗೆ ಆಗಲ್ಲ. ಯಾಕೆ ಆಗಲ್ಲ? ಎಲ್ರಿಗೂ ಆಗ್ಬೇಕಲ್ವಾ? ಹೌದು, ಎಲ್ರಿಗೂ ಆಗಬೇಕು, ಬಟ್ ಆಗ್ತಾ ಇಲ್ಲ. ಸೊ ಇದು ಹೀಗೆ ಮನೆಯಲ್ಲಿ ನಾವು ಕೆಲವು ಮಾತುಕತೆ ನ್ಯೂಸ್ ನೋಡಿದಾಗ ಮಾತಾಡ್ತೀವಿ, ನಮ್ಮ ಗಂಡ ಹೆಂಡತಿ, ಅದರದ್ದು ಒಂದಷ್ಟು ಕೇಳ್ತಾ ಇರ್ತಾನಲ್ಲ. ಸೊ ಇಲ್ಲ, ನಮ್ಮ ದೇಶದಲ್ಲಿ ತುಂಬ ಈ ಕಡೆ ಹಿಂಗಿದೆ. ಸೊ ಈ ಥರದವು ನಾವು ಮಾತಾಡ್ತಿರ್ತೀವಲ್ಲ, ಅದು ಮನ್ಸಿಗೆ ಅನಿಸಿತ್ತೋ ಏನೋ. ಸೊ ಹಾಗಾಗಿ ನಾವು ಪ್ರತಿಯೊಂದು ಮಗುಗೂ ಆರೋಗ್ಯ ದೃಷ್ಟಿಯಿಂದ ಮತ್ತು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಒಂದೇ ರೀತಿಯಾದ ಫೆಸಿಲಿಟೀಸ್ನ ಕೊಡೋಕ್ಕೆ ನನಗೆ ಆಸೆ ಇದೆ. ಅದನ್ನು ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಇದೆ ಬೇರೆ ಬೇರೆ ರೀತಿಯಲ್ಲಿ ನನಗೆ. ಬಟ್ ನಾನು ಯಾರ ಹತ್ರ ಹೋಗಬೇಕು, ಹೇಗೆ ಸಪೋರ್ಟ್ ತೊಗೋಬೇಕು, ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಇದಕ್ಕೆ ನಿಮ್ಮ ಇದು ಏನು ಅಂತ ಕೇಳ್ದ. ಸೊ ಮೋದಿಜಿಯವರು ಫಸ್ಟ್ ಕೇಳಿದ್ರು, ನಿಮ್ಮ ತಾಯಿ ಯಾರು ಅಂತ ಕೇಳಿದ್ರು. ಸೊ ಹಿಂದೆ ಕೂತಿದ್ದೆ ನಾನು, ನಮಸ್ತೆ ಅಂತ ಹೇಳಿದೆ. ಅವ್ರು ಅಲ್ಲೇ ಕೂತ್ಕೊಂಡು ಜೈ ಮಾತಾಜಿ ಅಂತ ಹೇಳಿದ್ರು. ಅಂದ್ರೆ ಆ ಮೂಮೆಂಟ್ಸ್ ಇದೆಯಲ್ಲ, ಆ ವ್ಯಕ್ತಿ ಫಸ್ಟ್ ಆಫ್ ಆಲ್ ಅವರೇ ನಮಗೆ, ಅವರು ನೋಡೋದೇ ಒಂದು ಇದು ಅಂಥದ್ರಲ್ಲಿ ಅವ್ರ ಎದುರಿಗೆ ಅದು ಅವ್ರು ನನ್ನನ್ನು ಅಡ್ರೆಸ್ ಮಾಡ್ತಾರೆ. ಭಾಳ ಇದು ಅನ್ನಿಸ್ತು. ಅವ್ರು ಹೇಳಿದ್ರು ಧನ್ಯ ಹೋ ಅಂತ ಹೇಳಿದ್ರು, ಈ ವರ್ಡ್ ಯೂಸ್ ಮಾಡಿದ್ರು, ಧನ್ಯ ಹೋ ಅಂತ ಹೇಳಿದ್ರು. ಅದು ತುಂಬ ಇದನ್ನಿಸ್ತು. ಸೊ ಆಮೇಲೆ ಇವನಿಗೆ ಉತ್ತರ ಕೊಟ್ಟರು, ಇಲ್ಲ ತುಂಬ ಮಿಷನ್ಸ್ ನಡೀತಾ ಇದೆ ಹಿಂಗೆ, ಬಟ್ ತುಂಬ ಖುಷಿ ಆಯಿತು ನೀನು ಈ ಥರ ಕೇಳ್ತೀಯಲ್ಲ, ಇದು ನಮ್ಮ ಫ್ಯೂಚರ್ ಹೌದು ಅಂತ ಅವರು ಹೇಳಿದ್ರು. ಸೊ ಹೀಗೆ ಈ ಥರದ್ದು ಮಾತುಕತೆಗಳೆಲ್ಲನೂ ಇದಾಯಿತು. ಸೊ ಊರು ಅಷ್ಟು ಸ್ಪೆಷಲ್ ಅಟೆನ್ಷನ್ ಅವ್ರದ್ದು ಸಿಕ್ಕಿದೆ ನಿಮಗೆ ಅಂದರೆ, ಇವನ್ ಪ್ರಶ್ನೆ ಎಷ್ಟು ಸ್ಟ್ರಾಂಗ್ ಇರಬೇಡ. ಸೊ ಮೂಮೆಂಟ ಹೆಂಗಿತ್ತು, ಸೊ ಅವ್ರು ಹೆಂಗೆ ಇವನ್ನ ಟ್ರೀಟ್ ಮಾಡಿದ್ರು, ಇವನ್ ಬಗ್ಗೆ ಹೆಂಗೆ ಇತ್ತು ಅವರ ಒಂದು ಒಪಿನಿಯನು? ಸೊ ಅಲ್ಲಿ ಫಸ್ಟ್ ಅವ್ರು ಬಂದ ತಕ್ಷಣ ಇನ್ನಿಬ್ಬರು ಮಿನಿಸ್ಟರ್ಸ್ ಜೊತೆಯಲ್ಲಿ ಅವ್ರ ನಿವಾಸದೊಳಗೆ ಕಾಲಿಟ್ಟ ತಕ್ಷಣ ಇಬ್ಬರು ಮಿನಿಸ್ಟ್ರ್ ಜೊತೆ ಒಬ್ಬೊಬ್ಬರಾಗಿ ಫೋಟೋ ನೀವೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತೀರ ಮೋದಿಯವ್ರ ಜೊತೆ, ಆ ಫೋಟೋ ಸೆಷನ್ನೇ ಫಸ್ಟ್ ಇದ್ದಿದ್ದು. 11 ಮಕ್ಕಳಲ್ಲಿ ಅದ್ರ ಹೆಸರು ಪ್ರಕಾರ ಆರ್ಡ್ರಲ್ಲಿ ನಿಲ್ಲಿಸಿದ್ರು, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನಿಲ್ಲಿಸಿದ್ರು. ಇವನು ರಿಷಿ ಅಲ್ಲ 6, ಸೊ ಲಾಸ್ಟಲ್ಲಿತ್ತು, ಲಾಸ್ಟ್ ಬಟ್ 1 ಏನೋ ಹಂಗೆ. ಎಲ್ಲ ಮಕ್ಕಳದು ಆಯಿತು, ಫೋಟೋಸ್ ತೆಗೆದ್ರು. ಟೀಮಿಂದ ಸ್ವಲ್ಪ ಸೈಡ್ಗೆ ಈ ಕಡೆ ಬಂದ. ನೆಕ್ಸ್ಟು ರಿಷಿ ಅಂತ ಹೇಳಿದ್ರು. ಎಲ್ಲರೂ ಮಕ್ಕಳು ಬಂದವರು ಅಂದರೆ 17 ಇಯರ್ಸ್, 16 ಇಯರ್ಸ್, 18 ಇಯರ್ಸ್ ಒಳಗಿನವರು, 18 ಇಯರ್ಸ್ ಒಳಗೆ. ಇವನೇ ಪುಟಾಣಿ ಎಲ್ಲ 16, 17 ಈ ಥರದ ಮಕ್ಕಳು ಜಾಸ್ತಿ ಇದ್ದರು. ಅವ್ರನ್ನೆಲ್ಲ ನೋಡಿ ಆಮೇಲಿಂದ ನೆಕ್ಸ್ಟ್ ಇವನು ಬಂದಲ್ಲ, ಅವ್ರಿಗೆ ಫುಲ್ ಗಾಬರಿ, ಬನ್ನಿ ಅಂತ ಹೇಳ್ಬಿಟ್ಟು, ಏನು ನೀವು ಮಾಡಿರೋದು ಅಂತ ಹೇಳ್ಬಿಟ್ಟು ಮಾತಾಡಿ ಅವ್ನು ಸಿಕ್ಕಿದ ತಕ್ಷಣ ಹಿಂಗೆ ಹತ್ರ ಹೀಗೆ ಅವರು ಅಲ್ಲಿ ತನಕ ಅಂದರೆ ಹತ್ರದಿಂದ ಅಷ್ಟು ಇದಾಗ ನೋಡೇ ಇಲ್ಲ ಅಲ್ವಾ. ರಿಷಿನಂತೂ ಕೆನ್ನೆ ಇಸ್ಕಿ ಮುದ್ದು ಮಾಡಿ ಹೀಗೆ ಮಾಡಿ ತಪ್ಕೊಂಡು ಅವನ್ನ. ಸೊ ತುಂಬಾ ಫುಲ್ ಕೆಂಪು ಆಗುವಷ್ಟು ಸ್ಕ್ರೀಸ್ ಆಗೋಗಿತ್ತು. ಹೌದಾ, ಅಷ್ಟು ಖುಷಿ ಆಗ್ಬಿಟ್ಟಿದೆ. ಏನ್ ಮಾಡಿದ್ರೆ ಅದಕ್ಕೆ ಮೊದಲ ಪ್ರಶ್ನೆನೇನೆ, ಅಯ್ಯೇ ಏನ್ ಮಾಡಿದ್ರಿ ನೀವು? ಸೊ ಅದು ಒಂಥರ ಖುಷಿ ಆಗ್ತಿದೆ. ನಿಮಗೆ ಹೆಂಗಾಗಿರ್ಬೇಡ ಅಲ್ಲಿ, ಅದೊಂದು ಜೀವನ ಪರ್ಯಂತ ಕಣ್ಣಲ್ಲಿ ಅಚ್ಚಸ್ರಾಗಿ ಉಳಿಯುವಂತ ಅಪ್ರಿಸಿಯೇಷನ್ಸು, ಒಂದು ಟ್ರೀಟು, ಅದೆಲ್ಲ ನಿಜವಾಗ್ಲೂ ಅಪರೂಪಕ್ಕೆ ಸಿಕ್ಕಿರೋದು ಮಗು, ಅಪರೂಪಕ್ಕೆ ಸಿಕ್ಕಿರೋ ಟ್ರೀಟ್, ಅದು ಅಪರೂಪದ ಗಳಿಗೆಗಳು. ಹೌದು. ಸೊ ಹೀಗೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು. 8 ದಿನನೂ ನಮ್ಮ ಫ್ಯಾಮಿಲಿಗೆ ನಾವು ಮರೆಯಕ್ಕಾಗದೇ ಇರೋವಂತ. ಹೌದು. ಸೊ ಅಲ್ಲಿ ಆ ಮಕ್ಕಳುಗಳ ಜೊತೆ ಎಲ್ಲ ಹೆಂಗಿದ್ದವನು ಅಲ್ಲಿಂದ ಒಂದು, ಅದೇ ಈಗ ಅಲ್ಲಿ ಬಂದಿದ್ದ 11 ಜನ ಮಕ್ಕಳಲ್ಲಿ ಒಂದು
ಒಬ್ಬೊಬ್ರದ್ದು ಒಂದೊಂದು ರೀತಿ ಕ್ಯಾಟಗರಿ ಅಲ್ವಾ. ಸೊ ಅಲ್ಲಿ ಮಿಕ್ಸ್ಚರ್ ಆಫ್ ಆಲ್ ಫ್ಲೇವರ್ಸ್ ಅಂತ ಹೇಳ್ಬೋದು. ಸೊ ಇವನ್ ಹೆಂಗ್ ಬೆರ್ತಿದ್ದ, ದೊಡ್ಡವರು ಇದಾರೆ ಚಿಕ್ಕವರು ಇದಾರೆ, ಸೊ ಎಲ್ಲಾರ ಜೊತೆ ಹೆಂಗ್ ಬೆರ್ತಿದ್ದ, ಅಲ್ಲಿ ಏನಾದ್ರೂ ಮರೆಯಕ್ಕಾಗದೇ ಇರೋ ಘಟನೆಗಳಿದ್ರೆ? ಓ ಹೌದು, ದೊಡ್ಡ ಮಕ್ಳು ಅಂದ್ರೆ ಇವನ್ಕಿಂತ ಒಂದ್ 3-4 ವರ್ಷ ದೊಡ್ಡ ಮಗು ಹನಾಯ ಅಂತ ಒಂದ್ ಮಗು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಇದಾಗಿತ್ತು. ಇನ್ನೊಂದ್ ಮಗು ಅವಳು 16 ಸಾರಿ ಅವ್ರಿಗೆ 16 ಮಗುಗೆ. ಇನ್ನೊಂದು ಮಗು ಒಳ್ಳೆ ಸಿಂಗರು, ಆದಿತ್ಯ ಸುರೇಶ್ ಅಂತ ಹೇಳಿ, ಕೇರಳ ಮಗು. ಸೊ ಇವರಿಬ್ಬರ ಜೊತೆ ಇವಾಗ್ಲೂ ಟಚ್ ಅಲ್ಲಿದ್ದಾನೆ. ವಾವ್. ಸೊ ಇವರಿಬ್ಬರು ಇಷ್ಟು ಒಳ್ಳೆ ಫ್ರೆಂಡ್ಸ್ಗಳನ್ನ ಸಂಪಾದಿಸ್ತಾನೆ ಅಲ್ವಾ? ಹಂಗಾದ್ರೆ ಅಲ್ಲೇ ಬಿಟ್ಟು ಬರ್ಬೋದಿತ್ತು, ಬಟ್ ಕ್ಯಾರಿ ಮಾಡಿದ್ದಾನೆ ಇಲ್ಲಿವರೆಗೂ. ಓಕೆ. ಸೊ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಅಲ್ಲಿ ನಡೆದಿದ್ದು ಅವ್ರದ್ದು ಒಂದು ದಿನ ಪೂರ್ತಿ ಶೂಟಿಂಗ್ ಅಲ್ಲಿ ಆಯ್ತು. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅವ್ರದ್ದು 1 minute ಪ್ರೊಮೋ ಇದ್ ಮಾಡೋದಕ್ಕೆ ಪ್ರತಿಯೊಂದು ಮಗುದನ್ನು ಸೆಪರೇಟ್ ನೋಡಿ ಇದೇನೇನೆ ಈ ತರ ಇದು ಇಲ್ಲೇ ಉಳಿದಿದ್ದು ನಾವು ಅಲ್ಲೇ ಶೂಟಿಂಗ್ ಎಲ್ಲಾನು ಕೂಡ ಆಗಿದ್ದು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಎಲ್ಲ. ಆ ಕಡೆ ಈ ಕಡೆ ತಮಾಷೆ ಮಾಡ್ಕೊಂಡು ಒಂದ್ಸರಿ ಆದ್ರೂ ಪಾಸ್ತಾ ಇತ್ತು. ದಿನಕ್ಕೊಮ್ಮೆ ಆದ್ರೂ ಪಾಸ್ತಾ. ರಿಷಿ ನಾನು ನೀನು ಇದು ಒಂದ್ರಲ್ಲೇನೆ ಜೊತೆಲಿರೋದು ಅಲ್ಲ. ಅವನಷ್ಟು ಇಂಟೆಲಿಜೆಂಟ್ ನಾವಲ್ಲ, ಅವನಷ್ಟು ಎಲ್ಲ ಏನಕ್ಕೂ ರೀಚ್ ಆಗಲ್ಲ ನಾವು. ಯಾರೇ ಸಿಕ್ಕರು ಒಂದೇನಾದ್ರೂ ಒಂದು ಕನೆಕ್ಷನ್ ಸಿಗ್ಬೋದಾ ಅಂತ ನೋಡ್ತಿರ್ತೀವಿ. ಸೊ ಹಂಗೆ ಇಲ್ಲಿ ತಿನ್ನೋದ್ರಲ್ಲಾದ್ರೂ ನೀನ್ ನನಗೆ ಕನೆಕ್ಷನ್ ಸಿಕ್ಬಿಟ್ಟೆ ರಿಷಿ. ಥ್ಯಾಂಕ್ ಯು ಮಾ, ಸೂಪರ್. ಇಲ್ಲ ಅಲ್ಲಿ ಸ್ಮೃತಿ ಮ್ಯಾಮ್ ಹೇಳಿ ಕಳ್ಸಿರಲ್ಲ, ಪಾಸ್ತಾ ಬಿಟ್ಟು ಬೇರೆ ಹೆಲ್ದಿ ಫುಡ್ ಹೋಗ್ಬೇಕು ಅಂತ. ಅದನ್ನ ಹೇಳಲ್ಲ ಅವನು, ಕಳ್ಳ. ಅವನ್ಗೆ ಪಾನಿಪುರಿ ಮ್ಯಾನ್, ಪಾಸ್ತಾ ಮ್ಯಾನ್ ಅಂತ ಕರೆಯೋರು ಸ್ಮೃತಿ ಮ್ಯಾಮ್. ಆ ಲೆವೆಲಿಂಗ್ ನಿಂದೇನ್ ಟೇಸ್ಟ್ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಏನ್ ಇಷ್ಟ ಅಂದ್ರೆ ಪಾನಿಪುರಿ, ಪಾಸ್ತಾ. ಮನೇಲಿ ಮಾಡಿದ್ ಯಾವ್ದಂದ್ರೆ ಅಮ್ಮ ಮಾಡೋ ಪಾಲಕ್ ಪನ್ನೀರು. ಎಲ್ಲ ಪಿ ಇಂದಾನೆ. ಎಲ್ಲ ಪಿ. ಹೌದು, ನನ್ನ ಹೆಸರು ಪಿ ಇಂದಾನೆ. ಓಕೆ. ಸೊ ಇವನ ಗುಣಗಾನ ಮಾಡ್ತಾ ಇದ್ರೆ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಬಟ್ ಪುಸ್ತಕಗಳನ್ನ ಬರೀತಾನೆ ಅಂತ ಕೇಳಿ ನನಗಂತೂ ಸುಮಾರು ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅವಾಗ ಅಕ್ಷರ ಕಲಿತಾ ಇರ್ತಾರೆ, ಒಂದು ಸೆಂಟೆನ್ಸ್ನ ಬರೆಯೋಕ್ಕೆ ಒದ್ದಾಡ್ತಿರ್ತವೆ ಮಕ್ಕಳು. ಆ ವಯಸ್ಸಲ್ಲಿ ಒಂದು ಪುಸ್ತಕ ಬರೆದಿದ್ದಾನೆ. ಸೊ ಹಾಗಾಗಿ ಇವನ ಪುಸ್ತಕಗಳ ಸರಣಿನೂ ಲಿಸ್ಟು ದೊಡ್ಡದಿದೆ, ಒಂದು ಸೀರೀಸು. ಅದರಲ್ಲಿ ಅವ್ನಿಗೆ ಆ ಥಾಟ್ಸ್ ಎಲ್ಲ ಹೆಂಗೆ ಬಂತು ಅಂತಲೇ ನಂಗೆ ಭಾರಿ ಆಶ್ಚರ್ಯ. ಸೊ ಆ ಬಗ್ಗೆ ಹೇಳಿ ಒಂದಷ್ಟು. ಖಂಡಿತ. ಒಂದು ಮೊದಲನೇ ಪುಸ್ತಕ ಬಿಡುಗಡೆ ಆಗಿದ್ದು ಅವ್ನಿಗೆ 6ನೇ ವಯಸ್ಸಲ್ಲಿತ್ತು. ಅದು ಹೇಗೆ ಶುರು ಆಯಿತು ಅಂದರೆ ಅವನು ಓದ್ತಿದ್ದ ಸ್ಕೂಲಲ್ಲಿ ಸ್ಟೋರಿ ರೈಟಿಂಗ್ ಕಾಂಪಿಟೇಷನ್ ಇತ್ತು, ಕತೆ ಬರೆಯೋದು. ಸೊ ನಾನು ಬರಿತೀನಿ, ಓದೋ ಅಭ್ಯಾಸ ಅವಾಗ ತುಂಬ ಆಗಿತ್ತು. ಆಗಲೇ 6ನೇ ವಯಸ್ಸಿಗೆ ಸುಮಾರು ಪುಸ್ತಕಗಳು ಓದಿ ಮುಗಿಸಿದ್ದ. ಆವತ್ತಿಗೆ ಎಂಥ ಪುಸ್ತಕ ಓದಿ ಮುಗಿಸ್ತಿದ್ದ? ಎಂಥವು ಕೊಡ್ತಾ ಇದ್ರಿ ನೀವು ಅವನ ಕೈ ಪುಸ್ತಕ? ಕಥೆ ಪುಸ್ತಕ ಇರ್ತಿತ್ತು. ಮತ್ತೆ ಹ್ಯಾರಿ ಪಾಟರ್ ಅವನು ತುಂಬಾ ಇಷ್ಟ, ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಎಲ್ಲ. ಓಕೆ. ಸೊ ಫ್ಯಾಂಟಸಿ ವರ್ಲ್ಡ್ ಬಹಳ ಇಷ್ಟ ಆಗೋದು ಅವನಿಗೆ. ಸೊ ಅದು ಇಂಟ್ರೆಸ್ಟ್ ಅಲ್ಲಿಂದ ಶುರುವಾಯಿತು. ಅವನಿಗೆ ಆಕ್ಚುಲಿ ಟೂತ್ ಫೇರಿ ಗಿಫ್ಟ್ ಏನೇನೆ ಹ್ಯಾರಿ ಪಾಟರ್ ಸೆಟ್ ಓ ಅವರ ಅಮ್ಮಮ್ಮ ಕೊಡಿಸಿದ್ದು. ಸೊ ಅದು ಅಲ್ಲಿ ಅದೊಂಥರ ಫಸ್ಟ್ ಅದು ಮನೇಲಿರೋದು ಮನ್ಸಲ್ಗೆ ಹೋಗೋದು ಸ್ವಲ್ಪ ಬೇಗ ಆಗತ್ತೆ ಅಂತ ಹೇಳ್ತಾರಲ್ಲ, ಹಂಗಲ್ಲೆಲ್ಲ ಶುರುವಾಯಿತು. ಆ ಹ್ಯಾರಿ ಪಾಟರ್ ಓದ್ ಮುಗಿಸಿದ್ರಿಂದನೇ ಅವನದೇ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಬುಕ್ ಬರೀತೀನಿ ಅಂತ ಹೇಳ್ಬಿಟ್ಟು ಲರ್ನ್ ವೈಟಮಿನ್ಸ್ ವಿತ್ ಹ್ಯಾರಿ ಪಾಟರ್ ಅಂತ ಹೇಳಿ ಒಂದು ಸಣ್ಣ ಕತೆ, ತುಂಬ ಚಿಕ್ಕ ಕತೆ ಅದು ಬರ್ದ. ಸೊ ಇವ್ನು ಕತೆನೇ ಬರೆದ್ಮೇಲೆ ಅದನ್ನ ಯಾಕೆ ಬುಕ್ ಕನ್ವರ್ಟ್ ಮಾಡಬಾರ್ದು ಅನ್ನೋ ಯೋಚನೆ ಬಂದ್ರೆ, ಯಾಕಂದ್ರೆ ಅವ್ನಿಗೆ ಅಷ್ಟು ಆಸೆ ಓದೋದು. ಅಲ್ಲಿ ತನಕ ಅವ್ನು ಓದೋ ಆಸೆ, ಬರೆಯೋ ಆಸೆ ಇವೆಲ್ಲ ನೋಡ್ತಾ ಇದ್ದ, ತುಂಬ ಚಿಕ್ಕದೆಲ್ಲ ಬರೀತಾ ಇದ್ದ. ಹಾಗಾಗಿ ಅದನ್ನ ಓಕೆ ಒಂದು ಪುಸ್ತಕದ ರೂಪಕ್ಕೆ ತಂದವರು ಪಬ್ಲಿಕೇಶನ್ ಕನೆಕ್ಟ್ ಮಾಡಿ ಪಬ್ಲಿಷ್ ಆಯ್ತು. ಅದು ದಾಖಲೆನೆ, ಎಷ್ಟು ಪುಟಾಣಿ ಮಗು ಬರ್ದಿರೋದು ಅಂತ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ 7ನೇ ವಯಸ್ಸಿಗೆ ಎಲಿಮೆಂಟ್ಸ್ ಆಫ್ ಅರ್ತ್ ಅಂತ ಪಂಚಭೂತಗಳದ್ದು ಇದನ್ನ ತಗೊಂಡು ಬರ್ದ. ನಾವು ಮುಂಚೆ ಇದ್ದದ್ದು ಅಪಾರ್ಟ್ಮೆಂಟ್ ಅಲ್ಲಿ ಅಕ್ಕಪಕ್ಕ ಇದ್ದದ್ದು ಅವನ ಫ್ರೆಂಡ್ಸ್, ಆ ಮಕ್ಕಳು ಅದೇ ಹೆಸರು ಅಂದ್ರೆ ಚುಕ್ಕಿ, ಬಬ್ಲಿ, ಈಶಾನಿ, ಸನತ್, ಈ ತರ ಅದೇ ಮಕ್ಕಳು ಇವನ್ ಜೊತೆ ಆಟ ಆಡ್ತಿದ್ ಮಕ್ಕಳು. ಆ ಮಕ್ಕಳ ಹೆಸರನ್ನೇ ತಗೊಂಡು ಅವ್ರಿಗೆ ಪಂಚಭೂತದ್ದು ಹೆಸರು ಕನೆಕ್ಷನ್ ಕೊಡೋದು.
ಓ ಅವರೇ ಕ್ಯಾರೆಕ್ಟರ್ಸ್. ಚುಕ್ಕಿಗೆ ಏನ್ ಕ್ಯಾರೆಕ್ಟರ್ ಕೊಟ್ಟಿದ್ದ? ಬೆಂಕಿ. ಬೆಂಕಿಯಾ? ಅದು ಏನಕ್ಕೆ ಅಂದ್ರೆ ಅವ್ರ ವ್ಯಕ್ತಿತ್ವದ ಪ್ರಕಾರನೇ ಕೊಟ್ಟಿದ್ದ ಅವನು. ಗಾಳಿ, ನೀರು, ಬೆಂಕಿ. ಹಿಂಗೆ ಅವಳು ತುಂಬಾ ಚುಟು ಚುಟು ಇದ್ ಮಾಡತ್ತೆ ಮಗು. ಸೊ ಹಂಗ್ ಪುಟ್ಟ ಮಗು ಅದು. ಒಂದು 3 ವರ್ಷ, 3.5 ವರ್ಷದ ಮಗು. ಸೊ ಹಿಂಗೆ ಎಲ್ಲಾ ಮಕ್ಕಳು 5 ಮಕ್ಕಳಿಗೆ ಅವ್ನ ಫ್ರೆಂಡ್ಸ್. ಮತ್ತೆ ಅದೇ ಬುದ್ಧಿನ ಆ ಸ್ಟೋರಿಯಲ್ಲೂ ಹಾಕಿದ್ದ. ಆ ಸ್ಟೋರಿಯಲ್ಲಿ ಹೇಗೆ ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಹೇಗೆ ನೀರು, ಗಾಳಿ, ಬೆಳಕು ಇವನ್ನೆಲ್ಲನೂ ನಮ್ಮ ಭೂಮಿ ಮೇಲಿರೋ ಆಸ್ತಿ, ನಾವು ಹೆಂಗೆ ಅದನ್ನು ಕಾಪಾಡ್ಕೋಬೇಕು, ಕಾಪಾಡಬೇಕು. ಈ ಥರನ ಒಂದು ಕತೆ ಮೂಲಕ, ಕತೆ ರೂಪದಲ್ಲಿ ಈ ಮಕ್ಕಳುಗಳ ಮೂಲಕ ಅದನ್ನು ತುಂಬ ಚೆನ್ನಾಗಿ, ಇವತ್ತಿಗೂ ನನಗೆ ಓದಿದ್ರೆ ಅನಿಸುತ್ತೆ ತುಂಬ ಚೆನ್ನಾಗಿ ಒಂದು ಪುಸ್ತಕದ ರೂಪದಲ್ಲಿ ಅವನು ಇದು ಮಾಡ್ದ. ಸೊ ನಾವೆಲ್ಲ ಅದು ಅಷ್ಟು 5 ಮಕ್ಕಳದು ಆ ಬುಕ್ ರಿಲೀಸ್ ಮುಂಚೆನೆ ಪ್ರೀ ಇವೆಂಟ್ ಅಂತ ಹೇಳಿ ಒಂದೊಳ್ಳೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮಕ್ಕಳ ಜೊತೆ ಅದೇ ಮಕ್ಕಳ ನಿಮ್ಗೆ ಆ ಬುಕ್ ನೋಡಿದ್ರೆ ಆ ಬುಕ್ಕಲ್ಲಿ ಆ ಮಕ್ಕಳ ಫೋಟೋಸ್ ಇದೆ. ಅದು ಅವನು 7ನೇ ವಯಸ್ಸಿಂದ ಪುಸ್ತಕ. ಓಕೆ. ಅದಾದ್ಮೇಲೆ ನಂತರ ಅವನಿಗೆ ಅಲ್ಲಿ ತನಕ ಇನ್ನೂ ಜಾಸ್ತಿ ಸೀರೀಸ್ ಓದ್ತಾ ಇದ್ದ, ಬುಕ್ ಸೀರೀಸು. ಅದು ಅದೇ ಅಭ್ಯಾಸದಿಂದ ಅವನು ನಾನೇ ಒಂದು ಬರಿಬಾರ್ದು ಅಂತ ಹೇಳಿಬಿಟ್ಟು ದಿ ಟಿಟಾನಿಯಂ ಟೈಮ್ ಟ್ರಾವೆಲರ್ಸ್ ಅಂತ ಹೇಳಿ ಫಿಕ್ಷನಲ್ ಅದನ್ನು ಬರ್ತಾ. ಅದು ಅಷ್ಟೇನೆ ಒಂದು ರೀತಿಯ ಹೆಂಗಾದ್ರೂ ಹೋದ್ರೂ ಅವನೊಂಚೂರು ಪಂಚಭೂತಗಳಿಂದ ಆ ಕಡೆ ಈ ಕಡೆ ಹೋಗಲ್ಲ, ಅದೊಂದು ಫೇವ್ರೆಟ್. ಅಲ್ಲೂ ಅಷ್ಟೇ ಬೇರೆ ರೀತಿಯಾದ ಇದು ಎಲಿಮೆಂಟಲ್ ಪವರ್ಸ್. ನೋಡಿದ್ರ ನಾವು ಉಪಯೋಗಿಸೋ ಪದಗಳಿಗೂ ಅವನು ಉಪಯೋಗಿಸ್ತಿರೋ ಪದಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಗ್ರೇಟ್ ಕಣೋ ನೀನು. ಸುಮ್ಮನೆ ನೀನು ನನ್ನ ಜೊತೆಗೆ ನಮ್ಮ ಮನೆಗೆ ಬಂದ್ಬಿಡ, ಬಿಟ್ಟಿರಕ್ಕಾಗಲ್ಲ ನೀನು. ನೋಡಿ ಸೆಕೆಂಡ್ ಟೈಮ್ ಬಂದಿದ್ದೀನಿ ನಾನು ನಿನ್ನ ಹತ್ರ ತಾನೇ. ಓಕೆ. ಸೊ ಸೀರೀಸ್ ಅದು ಫಸ್ಟ್ ಡೆಬ್ಯೂಟ್ ಅವನು ಬುಕ್ ಸೀರೀಸ್ 5 ಪುಸ್ತಕಗಳು ಅಲ್ಲಿ ರಿಲೀಸ್ ಆಯಿತು. ಇವನ್ 2ನೇ ಪುಸ್ತಕ ಆ್ಯಕ್ಚುಲಿ ರಿಲೀಸ್ ಆಗಿದ್ದು ಸುತ್ತೂರಲ್ಲಿ. ಅವತ್ತಿನ ನಮ್ಮ ರಾಜ್ಯದ ಎಜುಕೇಷನ್ ಮಿನಿಸ್ಟ್ರು ಅವ್ರು ರಿಲೀಸ್ ಮಾಡಿದ್ದು ಅಲ್ಲಿ. ಸೊ ಹಾಗಾಗಿ ಒಂದು ಬುಕ್ ರಿಲೀಸ್ ಈವೆಂಟ್ಸು ನಮ್ಮ ಸುತ್ತೂರು ಗುರುಗಳು ತುಂಬ ಚೆನ್ನಾಗಿ ಇದು ಮಾಡಿದ್ರು. ಸೊ ಈಗ ಇನ್ನೊಂದು ಒಟ್ಟು 7 ಪುಸ್ತಕ ಆಗಿದೆ, ಒಂದು ರಿಲೀಸ್ ಆಗಿರೋದು. ಇನ್ನೊಂದು ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೋಸ್ಕರ, ಅಂದ್ರೆ ಐ ಕ್ಯಾಪ್ಚರಿಂಗ್ ಪಿಕ್ಚರ್ಸ್ ತರ ಕೊಟ್ಟು ಒಂದು ಸಿಂಪಲ್ ಬೇಸಿಕ್ ಇಂಟ್ರೋ ಪೀರಿಯಾಡಿಕ್ ಟೇಬಲ್ಸ್ಗೆ ಅದು ಒಂದು ಬುಕ್ ಮುಗಿಸಿದಾನೆ. ಮುಗಿಸಿ ಇನ್ನೇನು ಅದು ರಿಲೀಸಿಗೆ ರೆಡಿ ಇದೆ, ಆ ಫೇಸಲ್ಲಿ ಇದೆ. ಅಂದ್ರೆ ಇವಾಗ ಯಾರು ಸ್ಟಡಿ ಮಾಡ್ತಿರ್ತಾರೋ ಅವ್ರೆಲ್ರಿಗೂ ಹೆಲ್ಪ್ ಆಗುತ್ತೆ ಅದರಿಂದ, ಪೀರಿಯಾಡಿಕ್ ಟೇಬಲ್ ಕಲಿಯೋರ್ಗೆ. ಸೂಪರ್. ಅಂದ್ರೆ ಅದೊಂದು ಫೌಂಡೇಶನ್ ಮಕ್ಕಳಿಗೆ, ಬೇಸಿಕ್ ಫೌಂಡೇಶನ್ ಅದು. ಸೋ ಕ್ಯೂಟ್. ಓಕೆ. ಸೊ ಮತ್ತೆ ಈಗ ನೆಕ್ಸ್ಟ್ ಏನೇನು ಮಾಡಬೇಕು ಅಂತಿದ್ದಾನೆ? ಇದೇನೋ ಪುಸ್ತಕದ ವಿಷಯದಲ್ಲಿ ಹಿಂಗೆ ಆ್ಯಪ್ಸ್ಗಳ ಡೆವಲಪ್ಮೆಂಟು ಅದರಲ್ಲಿ ಯಾವ್ಯಾವ ಹಂತದಲ್ಲಿದ್ದಾನೆ? ಸದ್ಯಕ್ಕೆ ಪೈಥಾನ್ ಒಂದು 2-3 ಲೆವೆಲ್ ಮುಗಿಸಿದ್ದಾನೆ. ವೆಬ್ ಡಿಸೈನು ಒಂದಷ್ಟು ಲೆವೆಲ್ ಮುಗಿಸಿದ್ದಾನೆ. 2 ಲೆವೆಲ್ಸ್ ಮುಗಿಸಿದ್ದಾನೆ. ನಡೀತಾ ಇದೆ ಕೋಡಿಂಗ್ ಕ್ಲಾಸ್, ವಾರಕ್ಕೊಂದು 2 ನಡೀತಾ ಇರತ್ತೆ ಅವನಿಗೆ. ಅಂದ್ರೆ ಹೋಗ್ತಾ ಇರಲಿ, ಅದು ಓದಿನ ಜೊತೆಗೆ ಅದು ಹೋಗ್ತಾ ಇರಲಿ ಅಂತ. ನನಗೊಂದು ಆಶ್ಚರ್ಯ ಏನು ಗೊತ್ತಾ, ಈ ಓದೋ ಮಕ್ಕಳು ಆಟ ಆಡೋದು ಇದೆಲ್ಲ ತುಂಬ ಕಡಿಮೆ ಅಂತ ಕೇಳ್ಪಟ್ಟಿದ್ದೆ. ಬಟ್ ಇವನು ಹಂಗಲ್ಲ, ಈ 80% ಆಟ ಆಡ್ತಾನೆ, 20% ಇದಕ್ಕೆ ಡೆಡಿಕೇಟ್ ಮಾಡ್ತಾನೆ. ಬಟ್ ಈ 20% ಎಲ್ಲ ಇವನು ಈ ಲೆವೆಲಿಗೆ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ? ಏನು ಕತೆ? ಆಟಕ್ಕೆ ಇಷ್ಟು ಇಂಪಾರ್ಟೆನ್ಸ್. ನೀವು ನೋಡಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಅದೇ ನಾನು ನಿಮ್ಗೆ ಕೇಳ್ತಾ ಇರೋ ಟಿಪ್ಸ್. ಇವಾಗ ಪೇರೆಂಟ್ಸ್ ಅಂದರೆ ಅಥವಾ ಅಮ್ಮ ಅಂದರೆ ಹೆಂಗಿರಬೇಕು, ಅವರ ಆಟ ಮತ್ತು ಪಾಠ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿರೋ ನೀವಂತ? ಅಂದರೆ ನನ್ಗೆ ಅನ್ಸೋದು ಮಕ್ಕಳು ಎಷ್ಟು ಜಾಸ್ತಿ ಆಟ ಆಡ್ತಾರೆ ಅಷ್ಟು ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಆ ಫ್ರೆಶ್ನೆಸ್ ಇದ್ದಾಗ ಕುತ್ಕೊಂಡು ಓದೋದಕ್ಕೂ ತಲೆಗೆ ಹತ್ತತ್ತೆ ಚೆನ್ನಾಗಿ, ಸುಲಭವಾಗಿ. ಹೆಂಗಿರುತ್ತೆ ಒಂದು ದಿನಚರಿ ಹಂಗಾದ್ರೆ? ಸ್ಕೂಲ್ ದಿನಗಳೆಲ್ಲ ಒಂದ್ ಸ್ವಲ್ಪ ಬೇರೆ, ರಜಾ ದಿನಗಳಲ್ಲಿ ಒಂದ್ ಸ್ವಲ್ಪ ಬೇರೆ. ಈಗ ರಜದಲ್ಲಿ ಅಂದ್ರೆ ಹೇಳ್ತಾನೆ ಒಂದು ಎದೇನದ್ ಲೇಟು, ಒಂದು 10-10:30 ಹಿಂಗೆ. ಸೊ ಲೇಟಾಗಿ ಎದ್ದು ಒಂದು ಈಗ ಸದ್ಯಕ್ಕೆ ಸ್ವಿಮ್ಮಿಂಗ್ ಇದು ನಡೀತಾ ಇದೆ, ಕ್ಯಾಂಪಲ್ಲಿ ಇದ್ದಾನೆ. ಸ್ವಿಮ್ಮಿಂಗ್ ಹೋಗಿ ಬರ್ತಾನೆ.
ಅವ್ರ ಫ್ರೆಂಡ್ಸ್ ಬರ್ತಾರೆ. ಲೆಗೋನು ಅಥವಾ ಅದು ಇದು ಲೆಗೋ ಕ್ರೇಜ್ ಸದ್ಯಕ್ಕೆ ತುಂಬಾ ಇದೆ. ಸೊ ತುಂಬಾ ಅದರದ್ದು ಇದಿದೆ. ಅದು ಕ್ರಿಯೇಟಿವ್ ಗೇಮ್ ಅಂತ ಅನ್ಕೊಂಡು ಆಡ್ಕೊಂತಾರೆ. ಬಿಸಿಲು ತುಂಬಾ ಜಾಸ್ತಿ ಅಲ್ಲ, ಸೊ ಆಚೆ ಹೋಗೋದಕ್ಕೆ ಬಿಡಲ್ಲ. ಓಕೆ, ಹೌದು, ಬೇಸಿಗೆ ತುಂಬಾನೇ ಹಾರಿಬಲ್ ಬಿಸಿಲಿದೆ. 4 ಗಂಟೆ 5 ಗಂಟೆ ತನಕ ಮನೇಲಿ ಆಡ್ಕೊಂತಾರೆ ಮಕ್ಳೆಲ್ರು. ಮನೆಗೆ ಬರ್ತಾರೆ, ಇಲ್ಲ ಇವನು ಅವ್ರ ಮನೆಗೆ ಹೋಗಿ ಆಟ ಆಡ್ತಾನೆ. ಹೇಗಾದ್ರೂ ಆಟ ಆಡ್ಕೊಂತಾರೆ. ಯೂಶಲಿ ನಮ್ಮ ಮನೇಲಿ ಮಕ್ಳು ಗುಂಪಿರುತ್ತೆ. ಆಟ ಮುಗಿಸ್ಕೊಂಡು ಒಂದು 5 ಗಂಟೆ ಅಷ್ಟೊತ್ತಿಗೆ ಹೊರಟ್ರೆ ಇನ್ನು ರಾತ್ರಿ ಒಂದು 9:30 ಮಧ್ಯ ಒಂದು 6 ಗಂಟೆ 6:30 ಮನೆಗೆ ಬಂದು ಒಂಚೂರು ಏನಾದ್ರೂ ಕುಡ್ದು ತಿಂದು ಏನಾದ್ರೂ ಮತ್ತೆ ವಾಪಸ್. ಅದೇ ಈಗ ನಮ್ಗೆಲ್ಲ ಆಯ್ತಲ್ಲ ಇದೆ. ಇಲ್ಲ, ಇದು ಜಂಕ್ ಆಯ್ತು, ಅವ್ನಿಗೆ ಬರಲ್ಲ ಅಷ್ಟು. ಒಂದೊಂದ್ಸಲಿ ಮನೆಯಲ್ಲೇ ಚುರುಮುರಿ ಮಾಡ್ಕೊಡ್ತಾರೆ. ಹೌದಾ? ಟೊಮ್ಯಾಟೊ ಸ್ಲೈಸ್ ಮಾಡ್ಕೊಡ್ತಾರೆ. ಎಲ್ಲ ಜಂಕ್ ಫುಡ್ ಮನೇಲಿ ಮಾಡೋದು ಜಾಸ್ತಿ. ಹೆಲ್ದಿ ಜಂಕ್ ಫುಡ್ ಅದಿಷ್ಟನಾ ಇದಿಷ್ಟನಾ? ಎರಡು ಇಷ್ಟ, ಬಟ್ ಮನೆಯಲ್ಲಿ ಮಾಡೋದು ಜಾಸ್ತಿ ಇಷ್ಟ. ಎಂತ ಕೆಲಸ ಆಗೋಯ್ತು ಇವತ್ತು, ಅಮ್ಮನ ಕೈಲೇ ಮಾಡಿಸ್ಬೋದಿತ್ತಲ್ಲ ನಾವು. ಅಮ್ಮಂಗ್ ಕೆಲಸ ಪಾಪ ಅದೇ ನಾನು ಅನ್ಕೊಂಡೆ, ನೀವು ಕೆಲಸನೂ ಮಾಡ್ಕೊಂಡು ಅದನ್ನೂ ಮಾಡ್ಕೊಂಡು ಇವನಿಗೂ ಜಂಕ್ ಫುಡ್ ಮಾಡ್ಕೊಂಡು ಆಟನೂ ಮಾಡಿಸಿ ತುಂಬಾ ಕಷ್ಟ ಅಲ್ಲ. ಹೇಳೋದು ಸುಲಭ, 24 ಗಂಟೆ ಟೈಮ್ ಸಾಲಲ್ಲ ಅನ್ಸುತ್ತೆ. ಹೌದು. ಸೊ ಅವ್ನ ರೊಟೀನ್ ಹಿಂಗಿರತ್ತೆ. ಹಂಗಾದ್ರೆ ತಿನ್ಬಿಟ್ಟು ಮತ್ತೆ ಬರ್ತಾನೆ. ಬಂದು ಮನೆಗೆ ಒಂದು 9:30 ಬಂದ್ರೆ ಆವಾಗ ನಮ್ಗಳ ಜೊತೆ ಊಟ ತಿಂಡಿ ಮುಗಿಸಿ ನಮ್ದು ಫ್ಯಾಮಿಲಿ ಟೈಮು, ಕಷ್ಟ ಸುಖದ ಟೈಮು, ಮಾತುಕತೆ. ಇವನು ಮಾತಾಡ್ತಿರ್ತಾರ? 3 ಜನನು ಕಷ್ಟ ಸುಖ. ಇವನು ಫ್ರೆಂಡ್ಸ್ ಇಂದೆಲ್ಲ ಹೇಳ್ತಿರ್ತಾರ ಅವಾಗ. ಹೌದು ಹೌದು. ಅದಾದ್ಮೇಲೆ ಒಂದಷ್ಟೊತ್ತು ಅವನು ಓದೋದು ಅದು ಇದು ಕೂರ್ತಾನೆ. ಫೈನಲಿ ಮಲ್ಗೋದು 12 ಆಗೋಗುತ್ತೆ. ಅದಕ್ಕೆ ಬೆಳಿಗ್ಗೆ ಲೇಟ್ ಆಗೋದು. ಸೊ ಈಗ ಆಗ ಅವ್ನಿಗೆ ಏನ್ ಇಷ್ಟ, ಕತೆ ಬರಿಬೇಕಾ, ಕತೆ ಓದ್ಬೇಕಾ, ಇನ್ನೊಂದೇನಾದ್ರೂ ಮಾಡ್ಬೇಕಾ, ಏನು ಆ ಕಡೆ ಈ ಕಡೆ ಎಡಬಲ ಗಮನನೇ ಹೋಗಲ್ಲ ನೋಡಿ. ಆರಾಮಾಗಿ ಕೂತ್ಬಿಡ್ತಾನೆ. ಒಂದೊಂದ್ಸರಿ ಕತೆ ಬರೆಯಕ್ಕೆ ಅಂತ ಕೂತ್ರೆ 50 ಪೇಜ್ 40 ಪೇಜ್ ಬರೀತಾನ. ಒಂದೇ ಒಂದ್ಸರಿ ಹಂಗ್ ಬರ್ದಿದ್ದಾನೆ. ಒಂದ್ ಬುಕ್ ಕಂಪ್ಲೀಟ್ ಮಾಡಿದ ಒಂದ್ಸರಿ ಗೊತ್ತು, ಒಂದು ದಿನದಲ್ಲಿ. ಸೊ ಅದು ಹಂಗೆ ಒಂದೊಂದ್ ಸತಿ ನಾವು ಮೈಸೂರ್ಗೆ ಹೋದ್ರೆ ಒಂದು ಮೈಸೂರಲ್ಲಿ ಫ್ರೆಂಡ್ಸ್ ಎಲ್ಲ ಕಮ್ಮಿ, ಡಿಸ್ಟ್ರಾಕ್ಷನ್ಸ್ ಕಮ್ಮಿ. ಆಗ ಅಲ್ಲಿ ಕೂತ್ಕೊಂಡ್ರೆ 50 ಪೇಜ್ ಬರ್ದ್ ಬಿಸಾಕ್ಬಿಡ್ತೀಯ. ಹಂಗಂಗೆ ಕ್ಯಾಪ್ ತೆಗೆದು ಪೆನ್ ಇಟ್ಟೆ ಅಂದ್ರೆ ತೆಗ್ಯೋದೇ ಇಲ್ಲ ನೀನು, ಅಲ್ವಾ? ಸೂಪರ್ ಕಿಡ್ ನೀನು. ಸ್ಕೂಲ್ ಇದ್ರೆ ಇನ್ನೇನು ಸ್ಕೂಲ್ ರೊಟೀನ್ ಅಲ್ಲೇ? ಸ್ಕೂಲ್ ಇದ್ರೆ ಸ್ಕೂಲ್ ರೂಟೀನ್. ಬಟ್ ಅಲ್ಲಿಂದ ಬಂದ ತಕ್ಷಣ ಒಂದ್ ಸ್ವಲ್ಪ ಹೊತ್ತು ರಿಫ್ರೆಶ್ ಆಗಿ ಆಮೇಲಿಂದ ಮತ್ತೆ ಒಂದ್ ಸ್ವಲ್ಪ ಟಿವಿ ನೋಡೋದಂತೂ ಇದ್ದೇ ಇರುತ್ತೆ, ಅದು ಮಾಮೂಲಿ. ಬಟ್ ಅದು ನೋಡೋದ್ರಲ್ಲಿ ಅಂದ್ರೆ ಇವಾಗ ನಾನು ಅದೇ ಕೇಳ್ತಿದ್ದೆ, ಟಿವಿ ನೋಡೋದು, ಮೊಬೈಲ್ ನೋಡೋದು ಇದೆಲ್ಲ ದೊಡ್ಡ ಒಂದು ಏನೋ ಪೇರೆಂಟ್ಸ್ ಅಂದ ತಕ್ಷಣ ಎಲ್ಲ ಸೇರ್ಕೊಂಡು ಇವನ್ ಬರೀ ಟಿವಿ ನೋಡ್ತಾನೆ, ಇವನ್ ಬರೀ ಮೊಬೈಲ್ ನೋಡ್ತಾನೆ ಅಂತಾನೆ ಹೇಳ್ತಿರ್ತಾರೆ. ಇನ್ ಕೆಲವರು ಅಯ್ಯೋ ಅದು ನನ್ನ ಮಗಂಗೆ ಗೊತ್ತಿಲ್ಲ, ಈಗ ಬೇರೆಯವ್ರನ್ನೆಲ್ಲ ನೋಡ್ಬಿಟ್ಟು ಕಲ್ತ್ಕೋತಾ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ. ಸೊ ಇವ್ರು ಹೆಂಗೆ? ಇವನ್ಗೆ ಮೊದ್ಲಿಂದನೂ ಮೊಬೈಲ್ ಅಭ್ಯಾಸ ಇಲ್ಲ. ಸೊ ಮೊಬೈಲ್ ಅಂತೂ ಇಟ್ಕೊಳ್ಳೋದು ಇಲ್ವೇ ಇಲ್ಲ. ಆ್ಯಪ್ ಡೆವಲಪ್ ಮಾಡ್ತಾನೆ, ಮೊಬೈಲ್ ಇಟ್ಕೊಳ್ಳಲ್ಲ ಅವನು. ಎಂತ ಜಾಣ ನೋಡಿ. ನೀವ್ ಇಟ್ಕೊಳ್ಳಿ, ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ನಾನು ಮಾತ್ರ ಇಟ್ಕೊಳ್ಳಿ. ಅದೇ ನಾನು ಹೇಳ್ತಿರೋದು. ಒಂದು ಐಕ್ಯೂ ನೋಡಿ ಹೆಂಗಿದೆ. ನಾನು ಡೆವಲಪ್ ಮಾಡ್ಕೊಡ್ತೀನಿ, ನೀವು ಉಪಯೋಗಿಸಿ. ಹಂಗೆ ತಿಂಡಿ ರೆಡಿ ಮಾಡ್ತಾನೆ, ತಿನ್ನಲ್ಲ ಅವನು, ಎಲ್ಲರಿಗೂ ಹಂಚ್ಬಿಡ್ತಾನೆ. ಓಕೆ. ಸೊ ಟಿವಿ ಟೈಮು ಅಷ್ಟೇ, ಸ್ಕ್ರೀನ್ ಟೈಮ್ ರೆಸ್ಟ್ರಿಕ್ಟ್ ಆಗಿರುತ್ತೆ. ಅದು ಕೇಳ್ತಾನೆ ಅಲ್ವಾ ಮಾತು? ಸ್ವಲ್ಪ ಕಷ್ಟ, ಬಟ್ ಕೇಳ್ತಾನೆ. ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಡೇ ಸಿಕ್ಕಲ್ಲ. ಸೊ ಹಂಗಾಗಿ ಆ ರೆಸ್ಟ್ರಿಕ್ಷನ್ಸ್ ಅಂತೂ ಇದ್ದೇ ಇರತ್ತೆ ಒಂದಷ್ಟು. ಅದು ಬಿಟ್ರೆ ಅವನಿಗೆ ಯಾವಾಗ ಮನ್ಸು ಬರುತ್ತೆ ಬರೆಯೋಕ್ಕೆ, ಎಸ್ಪೆಷಲಿ ಕತೆ ಬರೆಯೋದ್ರಲ್ಲಿ ಮಾತ್ರ ಅವನಿಗೆ ಒಂದು ತಿಂಗ್ಳಿಗೆ ಒಂದ್ಸರಿ ಕೂರ್ಬೋದು, 15 ದಿನಕ್ಕೊಮ್ಮೆ ಕೂರ್ಬೋದು. ಈ ತರ ಅವನಿಗೆ ಯಾವಾಗ ಬರಿಬೇಕು ಮನ್ಸು ಬರುತ್ತೆ ಆವಾಗ ಕೂರ್ತಾನೆ. ಶನಿವಾರ ಭಾನುವಾರ ಅವನಿಗೆ ಜಾಸ್ತಿ ಇಷ್ಟ. ಆದ್ರೆ ಸ್ಕೂಲ್ ಇರಲ್ಲ, ಏನೂ ಇಲ್ಲ, ಆರಾಮಾಗಿ ಮನೇಲಿ ಇರ್ತೀವಿ. ನಿದ್ದೆಯಿಂದ ಎದ್ದ ತಕ್ಷಣ ಒಂಚೂರು ತಿಂಡಿ ಗಿಂಡಿ ತಿನ್ಕೊಂಡು ಅಪ್ಪ ಮಗ ಕ್ರಿಕೆಟ್ ಅದು ಇದು ಆಡ್ಕೊಂಡು ಫ್ಯಾಮಿಲಿ ಟೈಮ್. ಕ್ರಿಕೆಟ್ ಅಂದ್ರೆ ಸಖತ್ ಇಷ್ಟ ಅವನಿಗೆ. ಫುಟ್ಬಾಲು ಇಷ್ಟ. ಹೌದು. ಆಟ ಆಡಕ್ ಚಾಯ್ಸ್ ಸಿಕ್ಕರೆ ಯಾವ್ದು ಇಷ್ಟ? ಆಟ ಆಡಕ್ ಇಷ್ಟ ನನಗೆ. ನಂಗೆ ಆಟ ಆಡಕ್ಕೆ 2 ಇಷ್ಟ, ನೋಡಕ್ಕೆ ಕ್ರಿಕೆಟ್ ಇಷ್ಟ.
ಹಾಂ ಅಲ್ಲಪ್ಪ ಇವಾಗ ನೀನು ಹೆಂಗೂ ಎಲ್ಲದರಲ್ಲೂ ಜೀನಿಯಸ್ ಕಿಡ್ ಅಲ್ವಾ. ಸೊ ಈಗ ಹಂಗೆ ಬ್ಯಾಟ್ ಇಟ್ಕೊಂಡು ಈಗ ಹೆಂಗೆ ಪೆನ್ ಹಿಂಗೆ ತೆಗೆದು ಕ್ಯಾಪ್ ಹಿಂಗೆ ತೆಗೆದು ಬರೆದು ಎಲ್ಲ ಹೆಂಗೆ 55 ಪೇಜ್ ಮಾಡ್ತೀಯಲ್ಲ, ಹಂಗೆ 55 ರನ್ ಹೊಡಿಯೋಕೆ ಯಾಕೆ ಹೋಗ್ಬಾರ್ದು ನೀನು ಅಂತ. ಹೋಗ್ತೀನಿ ನಾನು ಒಂದ್ಸಲಿ. ಅಲ್ಲ ಇಲ್ಲೋಗೋದಲ್ಲ, ನೆಕ್ಸ್ಟ್ ಏನಾದ್ರು ಟೀಮ್ ಗೀಮ್ ಆಡ್ತೀಯೇನೋ ಅಂತ. ಅಂಡರ್ 14 ಗೊತ್ತಿಲ್ಲ. ಹೂ ನೋಸ್ ಅದ್ರಲ್ಲೂ ಒಂದು ಸೀಲ್ ಗುದ್ಬಿಡೋ ನೀನು, ಅದೊಂದು ಯಾಕೆ ಬಿಡ್ತೀಯಾ? ನಮ್ಮ ಅಮ್ಮಂಗೆ ಹೆದರ್ಕೆ ಅಂತ. ಯಾಕೆ ಹೆದರಿಕೆ? ನೋವಾಗತ್ತೆ ಅಂತ. ನೋವು ಯಾಕಾಗುತ್ತೆ? ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಆಡೋದೇನೆ ಆ ಮೂಳೆ ಈ ಮೂಳೆ ಅದಾಯ್ತು ಇದಾಯ್ತು ಅಂತ ಬರ್ತಾರೆ ಮಕ್ಳು. ಅದನ್ನ ನೋಡೇ ಗಾಬರಿ ಆಗತ್ತೆ ನನ್ಗೆ. ಇಲ್ಲ ಅವನ್ನ ಇದಕ್ಕೇನೋ ಕ್ರಿಕೆಟ್ ಕ್ಲಬ್ಗೆ ಸೇರಿಸ್ಬಿಡಿ, ಸಾಕಾದಾಗ ಆಡಿ ಏನಾದ್ರೂ ಒಂದು ಸಾಧನೆ ಅಲ್ಲೂ ಮಾಡ್ಬಿಡ್ತಾನ ಅಂತ. ಹೌದಾ? ಗೊತ್ತಿಲ್ಲ. ಅಯ್ಯೋ ನೀವ್ ಏನೋ ಇಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀಯ ಎಲ್ಲದಕ್ಕೂ. ಅವ್ನು ನೋಡಿ ನೆಗೆಟಿವ್ ಇಲ್ಲ ಪಾಸಿಟಿವ್ ಇಲ್ಲ, ನ್ಯೂಟ್ರಲ್ಲು. ಸೂಪರ್ ನೀನು. ಸೊ ಈಗ ನನ್ಗೊಂದು ಕ್ವೆಶನ್ ಇದೆ. ಮಕ್ಕಳನ್ನ ಈಗ ಸ್ಕೂಲಿಗೆ ಕಳಿಸಿ ಓದಿಸೋದು ಒಂದಷ್ಟು ಈಗಿಂದ ಇದ್ರಲ್ಲಂತೂ ನೋಡ್ಬಿಟ್ರೆ ಗಾಬರಿ ಬಿದ್ದೋಗ್ಬಿಡ್ಬೇಕು. ಒಂದೊಂದು ಕಡೆಗೆ ಒಂದೊಂದು ಥರ ಅದೇನೋ ಅಸಂಖ್ಯಾತ ವಿಭಾಗಗಳು, ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಥಾಟ್ಸು. ಅದಕ್ಕೆ ಸರಿಯಾಗಿ ಒಬ್ಬೊಬ್ರಿಗೆ ಒಂದು 50 ಚಾಯ್ಸ್ ಸಿಗೋ ಹಂಗೆ ಸ್ಕೂಲ್ಗಳು ಎಲ್ಲ ಇರೋದ್ರ ನಡುವೆನೂ ಇವಾಗ ಹೋಮ್ ಸ್ಕೂಲ್ ಸಿಕ್ಕಾಬಟ್ಟೆ ವೈಡಾಗಿ ಅಟ್ರಾಕ್ಟ್ ಮಾಡ್ತಾ ಇದೆ. ಮನೇಲೆ ಕೂತ್ ಮಗು ಓದಲಿ ಅನ್ನೋ ಥರ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ಪ್ರಕಾರ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಬೇಕೇ ಬೇಕು. ಸೋಷಲೈಸಿಂಗ್, 4 ಬಾಲ್ಯ ಶ್ರೀಮಂತಿಕೆಯಿಂದ ಸವಿಬೇಕು ಅಂತಂದರೆ ಸಮವಯಸ್ಕರ ಜೊತೆ ಆಟ ಪಾಠ ಜಗಳನೋ ಇನ್ನೊಂದು ಪ್ರತಿಯೊಂದು ಎಲ್ಲ ಇರಬೇಕು. ಅವ್ರವ್ರ ವಯಸ್ಸಿನವ್ರ ಜೊತೆ. ಇಲ್ಲ ಅಂದ್ರೆ ಬಾಲ್ಯ ಕಳ್ಕೊತಾರೆ ಮಕ್ಕಳು. ಎಷ್ಟೇ ಅಲ್ಲ, ಇದು ನನ್ನ ದೃಷ್ಟಿಯಲ್ಲಿ ಎಷ್ಟೇ ಇದಾದ್ರೂ ಮಕ್ಕಳು ಹೊರಗೋಗಿ ಕಲಿಯೋದು ಜಾಸ್ತಿ, ಮನೆಯಲ್ಲಿ ಹೋಮ್ ಸ್ಕೂಲಿಂಗ್ ಅನ್ನೋದಕ್ಕಿಂತ. ಲಿಮಿಟೆಡ್ ಆಗ್ಬಿಡ್ತಾರೆ ಮನೆ ಒಳಗೆ ಅಂದರೆ. ಬಟ್ ಹೊರಗೆ ಅಂದರೆ ಸ್ಕೂಲಲ್ಲಿ 106 ಮಕ್ಕಳ ನಡುವೆ 4ರಂತೆ ತಾನೂ ಒಂದು, ಅದು ಸಹಜವಾಗಿ ಮಕ್ಕಳು ಬೆಳಿಬೇಕು. ನಿಜ ಅಲ್ವಾ? ಹೌದು. ಓದಿನ ಬಗ್ಗೆ, ಇದ್ರ ಬಗ್ಗೆ, ಆಟದ ಬಗ್ಗೆ, ಪಾಠದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ಒಂದು ರೂಮ್ ನೋಡ್ಬೇಕು ನಾವು, ಸ್ಟಡಿ ರೂಮ್ ಹೆಂಗಿದೆ ಅಂತ. ನೋಡೋಣ. ಲೆಟ್ಸ್ ಗೋ. ಇದು ಸ್ಟಡಿ ರೂಮ್ ನಮ್ದು. ಏನಿದು ಎಲ್ಲ ಕಡೆ ಪುಸ್ತಕ. ಸ್ಟಡಿ ರೂಮ್ ಅಂದ್ಮೇಲೆ ಪುಸ್ತಕ ಇಲ್ಲದೆ ಇನ್ನೇನಿರುತ್ತೆ ಮೇಡಮ್ ಅಂತ ಹೇಳ್ತೀಯ ನೀನಲ್ವಾ? ಓಕೆ, ನೀನು ಪುಸ್ತಕಗಳನ್ನೇ ಬರೆದು ಬಿಟ್ಟಿದೀಯಲ್ಲ ಇವಾಗ. ಅದು ನೋಡೋಣ ಅಂತಾನೆ ಬಂದೆ ಕಣೋ ನಾನು. ಇದು ಸೀರೀಸಾ? ಹೌದು. ಇದೊಂದು ಇನ್ನೊಂದು ಬುಕ್, ಇದು ಇನ್ನೊಂದು ಬುಕ್, ಇದು ಸೀರೀಸ್. ಇದು ಒಂದೇ ಡ್ರಾಯಿಂಗ್. ಅವನೇ ಡ್ರಾ ಮಾಡಿರೋದು. ಮುಖ ಪುಟಾನು ಅವನೇ ರಚಿಸ್ಬಿಟ್ಟಿದ್ದಾನೆ. ಯಪ್ಪ, ನೀನ್ ಯಾವ ಕ್ಯಾಟಗರಿ ಬಿಡ್ತೀಯೋ IAS ಆಫೀಸರ್ಸ್ ಮಿನಿಸ್ಟರ್ಸ್ ಎಲ್ರಿಗೂ ಕನ್ಫ್ಯೂಸ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದನ್ನ ತೋರಿಸ್ಬಿಡೋಣ ಅಲ್ವಾ? ನೋಡಿ, ಇದೆ ನಮ್ ರಿಷಿ ಬರ್ದಿರೋ ಮುಖ ಪುಟ. ಏನೋ ಇದು, ಇದನ್ನ ಎಕ್ಸ್ಪ್ಲೈನ್ ಮಾಡು. ಎಕ್ಸ್ಪ್ಲೈನ್ ಮಾಡಿ ನಂಗೋಸ್ಕರ ಒಂಚೂರು. ಸೊ ದಿಸ್ ಇಸ್ ಲೈಕ್ ಅ ಸ್ಟೋರಿ ವೇರ್ ಹ್ಯಾರಿ ಪಾಟರ್ ವಾಲ್ಡೆಮೋರ್ಟ್ನ ಡಿಫೀಟ್ ಮಾಡಬೇಕು. ಅದಕ್ಕೆ 6 ಹಾಕ್ರಕ್ಸಸ್ನ ಮುರಿದಾಕ್ಬೇಕು. ಫಾರ್ ದ್ಯಾಟ್ ಹಿ ಹ್ಯಾಸ್ ಟು ಗೇನ್ ಪವರ್ ಫ್ರಮ್ ಆಲ್ ದ ವೈಟಮಿನ್ಸ್. ಸೊ ಆ ವೈಟಮಿನ್ಸ್ ಇಂದ ಕಿಂಗ್ಡಮ್ಗೆ ಹೋಗಿ ಏನೇನು ಆ ವೈಟಮಿನ್ ಇದೆ ಅದನ್ನ ತಿಂದು he gets strength and he destroys the Horcruxes. ನೀನೆಲ್ಲ ವೈಟಮಿನ್ಸ್ನೆಲ್ಲ ನೀನು ಕನ್ಸ್ಯೂಮ್ ಮಾಡ್ತೀಯ ಮಗನ? ಮಾಡ್ತೀನಿ. ಅಮ್ಮನ್ ಕೇಳ ಇವಾಗ ಎದುರುಗಡೆನೆ ಇದಾರೆ. ಹೌದಾ? ತಿಂತಾನೆ, ಹಠ ಮಾಡಲ್ಲ. ವೆರಿ ಗುಡ್ ಕಿಡ್ ಹಂಗಾದ್ರೆ ಇವನು. ಮಾತು ಕೇಳ್ತಾನೆ ಅದ್ರಲ್ಲೆಲ್ಲ ಅಲ್ವಾ? ಅದಕ್ಕೆ ಕಣೋ ನೀನ್ ಇಷ್ಟೊಂದು ಜಾಣ ಆಗಿರೋದು. ಇಲ್ಲಾಂದ್ರೆ ಎಲ್ಲ ವೈಟಮಿನ್ಸ್ ತಿಂದ್ರೆ ನೋಡಿ ರಿಷಿ ತರಾನೇ ನೀವು ಎಲ್ಲ ಚೆನ್ನಾಗಿರ್ತೀರಾ. ಎಲ್ಲ ತಾಯಂದ್ರಿಗೂ ಹೇಳೋಣ ಹ್ಯಾಪಿ ಮದರ್ಸ್ ಡೇ ಅಂತ ಅಂದ ತಕ್ಷಣ ಇದು ಒಂದು ಕೋಟ್ನ ನೆನ್ಪಿಟ್ಕೊಳ್ಳಿ. ಎಲ್ಲ ಮಕ್ಕಳು ತಿನ್ಬೇಕು ಅಂದ್ರೆ ರಿಷಿನ ತೋರಿಸಿ ನೋಡಿ, ಅಣ್ಣ ಈ ತರ ಎಲ್ಲ ತಿಂದ್ಬಿಟ್ಟೆ ಹಿಂಗೆಲ್ಲ ಬರ್ದಿರೋದು ಅಂತ ಅಲ್ವಾ? ಚೆನ್ನಾಗಿ ತಿನ್ನಿ. ಏನೋ ಹೇಳ್ತಾನೆ. Play well, read well. Eat well, play well, read well. ಇದನ್ನ ಲಾಸ್ಟ್ ಏನ್ ಬಿಟ್ಬಿಡ್ತಾರ ಕಣ. ಈಟ್ ವೆಲ್ ಓಕೆ,
ಪ್ಲೇ ವೆಲ್ಲು ಓಕೆ, ರೀಡ್ ವೆಲ್ ಅನ್ನೋದನ್ನ ನಾವೇ ಮರ್ತು ಬಿಡ್ತೀವಿ ಒಂದೊಂದ್ಸತಿ. ನೋಡ್ದಾ, ಗ್ಯಾಪ್ ಆಯ್ತು. ಅಮ್ಮ ಆಗಿ ನಾನ್ ಹೇಳ್ಬೇಕು, ಚೆನ್ನಾಗ್ ತಿನ್ನಕ್ ಕೊಡಿ ಮಕ್ಕಳಿಗೆ, ಚೆನ್ನಾಗ್ ಓದ್ಸಿ ಮಕ್ಕಳಿಗೆ, ಚೆನ್ನಾಗ್ ಆಟ ಆಡಕ್ ಬಿಡಿ. ಇದು ತಾಯಂದ್ರುನು ಇದನ್ನ ಫಾಲೋ ಮಾಡಿ, ಓಕೆನಾ? ರಿಷಿ ಸೂಪರ್ ಕಣ ನೀನು. ಚಿಕ್ಕ ಲೈಬ್ರರಿ. ಎಸ್. ಓ, ಇಲ್ಲಿ ಹ್ಯಾರಿ ಪಾಟರ್ದು ಸೀರೀಸ್ ಇದೆ ಇಲ್ಲಿ. ಹೌದು. ಓಕೆ. ನಿನ್ ಫೇವ್ರೆಟ್ ಆಥರ್ ಯಾರು? ಮೈ ಫೇವ್ರೆಟ್ ನಂಗೆ ಫೇವ್ರೆಟ್ ಆಥರ್ ಅಂತ ಅಷ್ಟೇ, ನಂಗೆ ಎಲ್ಲ ಆಥರ್ಸು ಇಲ್ಲಿರೋರು ಇಷ್ಟ. ಒಬ್ಬರ ಹೆಸರು ಹೇಳಿ ಬೇಜಾರು ಮಾಡೋಕ್ಕಾಗಲ್ಲ ಅಲ್ವಾ? ಪ್ಲೇ ಟೈಮ್ ಎಷ್ಟೊತ್ತಿಗೆ ನಿಂದು? ನಂದು ಯೂಶಲಿ 6:30 to 9:30. ಓಕೆ. ಮತ್ತೆ ಯಾವ್ದಾದಿದೆ ಒಂದು ಪುಸ್ತಕ? ಇದಿಷ್ಟು, ಇವೆಲ್ಲ ಕೀಪರ್ ಆಫ್ ದ ಲಾಸ್ಟ್ ಸಿಟಿ, ಆಮೇಲೆ ಹೀರೋ. ನೀನ್ ಬರ್ದಿರೋದು ಇದಿಷ್ಟ ಹಾಗಾದ್ರೆ? ಓಕೆ, ಡನ್. ಇದೆಲ್ಲ ನಿನ್ನ ಇಷ್ಟದ ಪುಸ್ತಕಗಳು. ಇಷ್ಟಿಷ್ಟಪ್ಪ ಪುಸ್ತಕ ಓದ್ತೀಯಲ್ಲ ನೀನು, ಹೆಂಗೆ ಕತೆ? ನಂದು ಬಿಗ್ಗೆಸ್ಟ್ ಓದಿದ ಬುಕ್ಕು ಅಲ್ಲಿ, ಆರ್ಡರ್ ಆಫ್ ದ ಫೀನಿಕ್ಸ್. ಯಪ್ಪ, ಓಕೆ, ಸೂಪರ್. ಆರ್ಡರ್ ಆಫ್ ದ ಫೀನಿಕ್ಸ್. ಅದಾದ್ಮೇಲೆ ಇಲ್ಲಿ ಫ್ಲಾಶ್ ಬ್ಯಾಕ್. ಇದಕ್ಕಿಂತ ದಪ್ಪ ಇದೆ ಕೊಡೋ ಈ ಬುಕ್. ಇದು ಎಷ್ಟು? 847 pages. 847 pages. ಅಮ್ಮ ಪ್ಲೀಸ್ ಆಟಕ್ಕೆ ಓಕೆ. ಇದು ನೋಡಿ, ಇದು ಸರದಿ ಮುಗಿಸಿ ಇವಾಗ. ಇದು ಒಂಥರ ಫುಲ್ ಸ್ಟಾಪ್ ಇಟ್ಟಂಗೆ ನಮ್ ನೆಕ್ಸ್ಟ್ ಕೋರ್ಟ್ ಏನಿದ್ರು ಕೋರ್ಟ್ ಅಲ್ಲಿ. ಸೊ ಹಾಗಾಗಿ ನಾವ್ ಇವಾಗ ಅವನ ಹತ್ರ ಯೋ ಈ ಅಕ್ಕ ಬಂದ್ಬಿಟ್ಟು ನನ್ನ ಆಟ ಎಲ್ಲ ಹಾಳು ಮಾಡ್ತಾ ಇದೆ ಅಂತ ಮನ್ಸಲ್ಲೇ ಬೈತಾರೆ. ಅದನ್ನ ನಾವು ಚಾನ್ಸೇ ಕೊಡೋದು ಬೇಡ ಬೈಕೊಳಕ್ಕೆ. ಸೊ ಹೆಂಗೆಲ್ಲ ಆಟ ಆಡ್ತಾನೆ ಅದನ್ನು ಒಂದ್ ಸ್ವಲ್ಪ ನೋಡ್ಬಿಡೋಣ. ನೋಡಿ ಆಮೇಲೆ ನಾನು ನಿನ್ನ ಬಿಟ್ಕೊಡ್ತೀನಿ ಕಣ, ಓಕೆನಾ? ರೆಡಿನಾ? ಸೊ ಇವಾಗ ನಾನು ಇಡೀ ದಿನ ಮದರ್ಸ್ ಡೇನ ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ನನಗೆ ಅನ್ಸಿದೆ. ಯಾಕಂದರೆ ನಮ್ಮ ರಿಷಿ ಶಿವು ಜೊತೆ, ಅವ್ರ ಫ್ಯಾಮಿಲಿ ಜೊತೆ, ಅವರ ತಾಯಿ ಜೊತೆ ತಾಯಂದ್ರ ದಿನನ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಅವನ ಜರ್ನಿನ ಅವ್ರ ತಾಯಿ ಬಾಯಲ್ಲಿ ಕೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎಲ್ಲನೂ ನಿಜ, ಬಟ್ ನಾವು ಏನೇ ಮಾಡ್ತೀವಿ ಅಂದರೂ ದೇವ್ರದ್ದೊಂದು ಆಶೀರ್ವಾದ ಖಂಡಿತ ಇರಬೇಕು ಅಂತ ನಾನು ನಂಬಿರೋಳು. ಯಾಕಂದರೆ ಅಲ್ಲಿ ಏನು ಒಂದು ನಮಗೆ ಒಂದು ಆಶೀರ್ವಾದ ಅಂತ ಸಿಕ್ಕಿರುತ್ತೆ, ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಅದನ್ನು ರಿಷಿ ಅವ್ರ ತಾಯಿ ಬಾಯಲ್ಲೂ ನಾನು ಅದನ್ನು ಕೇಳಿದೆ. ಯಾಕಂದರೆ ಅವರು ಬ್ಯಾಲೆನ್ಸ್ ಇಟ್ಕೊಂಡಿರೋ ದೇವರುಗಳೇ ಒಂದು 20 ಇದ್ದಾವೆ ಅಂತ ಹೇಳಿದ್ರು. ಸೊ ಅಲ್ಲಿ ನನಗನ್ಸಿದ್ದು, ನಾವು ಏನು ಮಾಡಿದ್ರು ಅದೆಲ್ಲ ಮನುಷ್ಯ ಪ್ರಯತ್ನ, ಬಟ್ ಅದ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಯಾವಾಗಲೂ ಇರುತ್ತೆ. ಅದರ ಆಸೆ ಏನಿದೆ, ಅದೇನು ಬರ್ತ್ ಕಳಿಸಿರುತ್ತೆ ಅದನ್ನ ಯಾರೂ ಅಳ್ಸೋಕ್ಕಾಗಲ್ಲ. ಸೊ ಈ ಒಂದು ಥಾಟ್ ನನಗೆ ಇವತ್ತು ತುಂಬ ಸ್ಟ್ರಾಂಗಾಗಿ ನಾನು ನಂಬ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮದರ್ಸ್ ಡೇನ ಅದಷ್ಟು ಅದ್ಭುತವಾಗಿ ಕಳೆದಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿದೆ. ನನ್ನ ಮನಸ್ಸು ತುಂಬಿ ಬಂದುಬಿಟ್ಟಿದೆ, ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಸೊ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ, ರಿಷಿಗೆ ಥ್ಯಾಂಕ್ಸ್ ಹೇಳೋಣ. ಆ್ಯಂಡ್ ಈ ಎಪಿಸೋಡು ನಿಮಗೇನು ಅನ್ನಿಸ್ತು, ದಯವಿಟ್ಟು ನಿಮ್ಮ ಅಭಿಪ್ರಾಯನೂ ಶೇರ್ ಮಾಡಿ. ಭಾಳ ಖುಷಿ ಅನ್ನಿಸ್ತು, ನೀವೆಲ್ಲ ಇಲ್ಲಿ ತನಕ ಬಂದು ಇಷ್ಟು ಚೆನ್ನಾಗಿ ಇಷ್ಟು ತಾಳ್ಮೆಯಿಂದ ಎಲ್ಲನೂ ಕೇಳಿ, ಈ ಕಾರ್ಯಕ್ರಮ ಎಸ್ಪೆಷಲಿ ಈ ಥರದ ಒಂದು ಅಭಿಪ್ರಾಯಗಳನ್ನೂ ಜನರ ಮುಂದೆ ಇಡೋ ನಿಮ್ಮ ಪ್ರಯತ್ನ ಭಾಳ ಖುಷಿ ಅನಿಸ್ತಾ ಇದೆ. ನಿಮ್ಮ ಚಾನಲ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಹ್ಯಾಪಿ ಮದರ್ಸ್ ಡೇ. ನಿಮ್ಮ ಒಂದು ಕಳೆನೇ ನನಗೆ ತುಂಬ ಖುಷಿ. ಮತ್ತು ಸುಮಾರು ವಿಷಯಗಳು ನಾನು ಇವತ್ತು ಗಮನಿಸ್ದಂಗೆ, ನಾವು ಏನು ಕೊಡ್ತೀವಿ ಅದು ವಾಪಸ್ ನಮಗೆ ಸಿಗುತ್ತೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಅದಕ್ಕೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ದೇವ್ರದೊಂದು ಆಶೀರ್ವಾದ. ಖಂಡಿತ ಅಲ್ವಾ? ಹೌದು. ಸೊ ರಿಷಿ, ನಿಂಗೇನು ಅನ್ನಿಸ್ತು? ಚೆನ್ನಾಗಿತ್ತಾ? ಮದರ್ಸ್ ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ಯಾ? ಹ್ಯಾಪಿ ಮದರ್ಸ್ ಡೇ ಅಂತ ಅಮ್ಮಂಗೆ ಒಂದ್ಸತಿ ಹೇಳಿ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಸೊ ಈ ಬ್ಯೂಟಿಫುಲ್ ಎಪಿಸೋಡ್ನ ಮೇಡಮ್ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಬ್ಯುಸಿ ಸ್ಕೆಡ್ಯೂಲ್, ಪಾಪ ಅವರು ಕೆಲಸ ಮಾಡ್ತಾರೆ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಇತ್ತು ಇವತ್ತು, ಅದ್ರ ಜೊತೆಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಮುಂದಿನ ಅವ್ನ ಜೀವನನೂ ಅಷ್ಟೇ ಚೆನ್ನಾಗಿ ರೂಪಿಸಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಅಭಿಮಾನಿಗಳ ಆಶೀರ್ವಾದ
ಮತ್ತು ವೀಕ್ಷಕರ ಆಶೀರ್ವಾದ ಸದಾ ಮಗು ಮೇಲಿರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಒನ್ಸ್ ಅಗೇನ್ ನಿಮ್ಮೆಲ್ಲರ ಆಶೀರ್ವಾದನ ಬೇಡ್ತಾ ಆ್ಯಂಡ್ ರಿಷಿಗೆ ಎಲ್ಲರೂ ವಿಶ್ ಮಾಡಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಭಾರತದ ಕೀರ್ತಿ ಪತಾಕೆನ ಹಾರಿಸ್ಲಿ ಅವನು ಅಂತ ನಾವು ವಿಶ್ ಮಾಡೋಣ. ಆ್ಯಂಡ್ ಅವನು ನಿಜವಾಗ್ಲೂ ಕನ್ನಡಿಗರ ಕಣ್ಮಣಿನೇ. ಸೊ ಹಾಗಾಗಿ ಅವನು ಎಲ್ರಿಗೂ ಖುಷಿ ಕೊಡುವಂಥ ಒಂದು ಮಗು. ಸೊ ಅವನಿಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ನಿಮ್ಮೆಲ್ರಿಗೂ. ಸೊ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಬ್ಯೂಟಿಫುಲ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ಳಿ, ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಭೂಮಿ ಮೇಲಿರೋ ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ಸ್ಟೇ ಸ್ಟ್ರಾಂಗ್, ಸ್ಟೇ ದ ವೇ ಯು ಆರ್. ಥ್ಯಾಂಕ್ ಯು.